ಇಡ್ತೇವೆ ನಾವು, ಎಲ್ಲೂ ಸುಮ್ಮನೆ ಹಾಗೆ ಬಿಸಾಡಿರುವುದಿಲ್ಲ. ಹಾಗೆ ಭಗವಂತ ಕೂಡ ಇಲ್ಲಿ ಈ ಒಂದು ಭಕ್ತಿ ಯೋಗ ಅದು ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು, ಅಂತದನ್ನ ಈ ಮಧ್ಯದಲ್ಲಿ ಇಟ್ಟಿದ್ದಾನೆ ಭಗವಂತ 7ರಿಂದ 12ನೇ ಅಧ್ಯಾಯದವರೆಗೆ. ಸೊ ಇಲ್ಲಿ 7 ಮತ್ತೆ 8 ಅಧ್ಯಾಯದಲ್ಲಿ ರಹಸ್ಯವಾದ ಒಂದು ಜ್ಞಾನವನ್ನು ಕೊಡ್ತಾನೆ ಭಗವಂತ, ತುಂಬಾ ಸೀಕ್ರೆಟ್ ಅಂತ ಹೇಳ್ಕೊಂಡು. ಅಂದ್ರೆ ಗುಹ್ಯತರ ಮತ್ತೆ ಗುಹ್ಯತಮ ಅಂತ. ಅಲ್ಲಿ 7 ಮತ್ತೆ 8ರಲ್ಲಿ ಗುಹ್ಯ ಮತ್ತೆ ಗುಹ್ಯತರ. ಈಗ ಗುಡ್ ಬೆಟರ್ ಬೆಸ್ಟ್ ಅಂತ ಹೇಳ್ತೇವಲ್ಲ ಇಂಗ್ಲಿಷ್ ಅಲ್ಲಿ, ಗೊತ್ತಿರ್ಬೋದು ಯಾರಿಗಾದ್ರು. ಅಂದ್ರೆ ಉತ್ತಮ, ಅತ್ಯುತ್ತಮ ಮತ್ತು ಉತ್ತಮ. ಅಂದ್ರೆ ಅತ್ಯುತ್ತಮ ಅನ್ಕೊಂಡು, ಅಂದ್ರೆ ಉತ್ತಮ ಈಗ ಸಾಧಾರಣ ಒಳ್ಳೇದು, ಮತ್ತು ಉತ್ತಮ ಅದೇ ಅತ್ಯುತ್ತಮ ಅಂತ ಹೇಳ್ತೇವೆ ನಾವು ಹಾಗೆ. ಸೊ ಇದು ಈ 9ನೇ ಅಧ್ಯಾಯ ಈ ಒಂದು ಆಧಾರದ ಮೇಲೆ ಬರೆದಿದ್ದಾರೆ ಪ್ರಭುಪಾದರು. ಈ 9ನೇ ಅಧ್ಯಾಯ ಏನಿದೆ ಅದು ಗುಹ್ಯತಮ ಅಂದ್ಕೊಂಡು, ಅಂದ್ರೆ ಮೋಸ್ಟ್ ಕಾನ್ಫಿಡೆನ್ಸ್ ಅಂದ್ರೆ ಅಷ್ಟು ಒಂದು ರಾಜವಿದ್ಯೆ ಅದು. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ಶ್ರೀ ಭಗವಾನು ವಾಚ ಇದಂ ತೂತೆ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನುಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸೇ ಶುಭಾವ. ಸೊ ಇದನ್ನ ಹೇಳ್ತಾನೆ ಗುಹ್ಯತಮ, ಈ ಟಾಪ್ ಮೋಸ್ಟ್ ಅಂದ್ರೆ ಅದಕ್ಕಿಂತ ಮೇಲೆ ಉತ್ತಮವಾದ ಮತ್ತೆ ಜ್ಞಾನ ಇಲ್ಲ, ಆ ಒಂದು ಇದನ್ನ ನಾನು ಈ ರಾಜವಿದ್ಯೆ. ಈಗ ರಾಜವಿದ್ಯೆ ಅನ್ನ ಈಗ ಎಲ್ಲಿ ಕೊಟ್ಟಿದ್ದಾನೆ ಕೃಷ್ಣ? ಮಧ್ಯದಲ್ಲಿ 9 ಅಲ್ಲಲ್ಲ 7ರಿಂದ ಎಲ್ಲಿ? ಅಲ್ಲಲ್ಲ ಅದು ಇದು ಬುಕ್ಕಲ್ಲಿ ಆಯ್ತು. ರಾಜವಿದ್ಯೆ ಅಂದ್ರೆ ಈ ಒಂದು ಭಗವದ್ಗೀತೆಯನ್ನು ಕೃಷ್ಣ ಅರ್ಜುನನಿಗೆ ಕೊಟ್ಟದ್ದು ಎಲ್ಲಿ? ರಣರಂಗದಲ್ಲಿ, ಕುರುಕ್ಷೇತ್ರ ರಣರಂಗದಲ್ಲಿ. ಅಂದ್ರೆ ಅರ್ಜುನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ 5 ಕಾರಣವನ್ನು ಕೊಡ್ತಾನೆ ಯುದ್ಧ ಮಾಡ್ಲಿಕ್ಕೆ. ಅಂದ್ರೆ 2 ಸೈನ್ಯ ಮಧ್ಯ ಎಲ್ಲ ಯುದ್ಧ ತಯಾರಾಗಿದೆ, ಮಧ್ಯದಲ್ಲಿ ತಕೊಂಡು ನನ್ನ ರಥವನ್ನ ನಿಲ್ಲಿಸು ಅಂತ ಹೇಳ್ತಾನೆ ಅರ್ಜುನ ಕೃಷ್ಣನಿಗೆ. ಯಾಕಂದ್ರೆ ಕೃಷ್ಣ ಸಾರಥಿಯಾಗಿರ್ತಾನೆ ಅಲ್ಲಿ. ಸೊ ಅರ್ಜುನ ಹೇಳಿದಾಗೆ ಕೇಳ್ಬೇಕಾಗತ್ತೆ ಕೃಷ್ಣ. ಸೊ 2 ಮಧ್ಯದಲ್ಲಿ ನಿಲ್ಲಿಸಿದವಾಗ ಎದುರಿಗೆ ಯಾರ್ಯಾರು ಇರ್ತಾರೆ? ಗುರುಗಳಾದ ದ್ರೋಣಾಚಾರ್ಯ ಇರ್ತಾರೆ, ಎದುರಿಗೆ ಪಿತಾಮಹ ಇರ್ತಾರೆ, ಕೃಪಾಚಾರ್ಯ ಇರ್ತಾರೆ, ಆಮೇಲೆ ಮತ್ತೆ ಎಲ್ಲ ಇವರು ದುರ್ಯೋಧನ, ಇವರೆಲ್ಲ ಸಂಬಂಧಿಕರು, ಅಣ್ಣ ತಮ್ಮಂದಿರವರು ಅಲ್ಲಿ, ಮತ್ತೆ ಎಲ್ಲ ಸಂಬಂಧಿಕರು ಇರ್ತಾರೆ. ಅವ್ರು ನೋಡಿ ಅರ್ಜುನ 5 ಕಾರಣವನ್ನು ಕೊಡ್ತಾನೆ ನಾನು ಯುದ್ಧ ಮಾಡುದಿಲ್ಲ ಅಂತ ಹೇಳ್ಕೊಂಡು. ಆವಾಗ ಭಗವಂತ ಈ ಒಂದು ಜ್ಞಾನವನ್ನ ಕೊಡ್ತಾನೆ. ಸೊ ಈ ಜ್ಞಾನ ಅನ್ನೋದು ಎಲ್ಲ ನಮ್ಮ ಕೃಷ್ಣನ ನೆಪ ಮಾಡ್ಕೊಂಡು ಎಲ್ಲರಿಗೂ ಕೊಡುವಂತಹದ್ದು ಇದು. ಸೊ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಅನುಸೂಯ ಅಂತ ಹೇಳ್ತಾರೆ. ಅಂದ್ರೆ ಯಾಕೆ ಕೃಷ್ಣ ಅರ್ಜುನನಿಗೆ ಈ ಒಂದು ಭಗವದ್ಗೀತೆಯನ್ನ ಉಪದೇಶ ಮಾಡ್ತಾನೆ? ಅಲ್ಲಿ ಯುದ್ಧದಲ್ಲಿ ಯುಧಿಷ್ಠಿರ ಇರ್ತಾನೆ, ಭೀಮ ಇರ್ತಾರೆ, ಆಮೇಲೆ ನಕುಲ ಸಹದೇವ ಎಲ್ಲ ಇರ್ತಾರೆ. ಯಾಕೆ ಅರ್ಜುನನಿಗೆ ಕೊಡ್ತಾನೆ ಈ ವಿದ್ಯೆ? ಯಾಕಂದ್ರೆ ಅರ್ಜುನ ಭಕ್ತ ಹಾಗೂ ಆಮೇಲೆ ಇದು ಮಿತ್ರ ಕಾರಣ. ಮತ್ತೆ ಅವನಿಗೆ ಇನ್ನೊಂದು ಗುಣ ಕೂಡ ಇರುತ್ತೆ, ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಅಸೂಯೆ ಇಲ್ದಿದ್ದವನು. ಯಾಕಂದ್ರೆ ಅರ್ಜುನ ಅಷ್ಟೊಂದು ಭಕ್ತನಾಗಿರ್ತಾನೆ. ಯಾಕಂದ್ರೆ ಒಂದ್ಸರಿ ಹೇಳ್ತಾರೆ ಅಲ್ಲಿ, ಅರ್ಜುನನ್ನೇ ಯಾಕೆ ನೀನು ಭಕ್ತನಾಗಿ ಮಾಡಿದ್ದೆ, ನೀನು ತುಂಬಾ ಇದ್ ಮಾಡ್ತಿದ್ದೆ ಅನ್ಕೊಂಡು. ಯಾಕಂದ್ರೆ 10ನೇ ಅಧ್ಯಾಯದಲ್ಲಿ ಕೂಡ ಹೇಳ್ತಾನೆ, ಎಲ್ಲ ಪಾಂಡವರಲ್ಲಿ ನಾನು ಅರ್ಜುನನ ಆಗಿದ್ದೇನೆ ಅಂತ ಹೇಳ್ಕೊಂಡು ಹೇಳ್ತಾನೆ. ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಅರ್ಜುನ ಮಲ್ಕೊಂಡಿರ್ತಾನೆ. ಸೊ ಅವ್ನು ಮಲ್ಕೊಂಡಿದ್ದವಾಗೂ ಕೂಡ ಅವನು, ನಮ್ಗೆ ಆದ್ರೆ ಬೇರೆ ಬೇರೆ ಕೆಟ್ಟ ಕನಸು ಅದೆಲ್ಲ ಬರ್ಬೋದು, ಆದ್ರೆ ಅರ್ಜುನ್ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಕೃಷ್ಣನ ನಾಮ ಜಪ ಮಾಡ್ತಾ ಇರ್ತಾನೆ, ಕೃಷ್ಣ 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 ಅಂತ. ಆಮೇಲೆ ಕೃಷ್ಣ ಬಂದು ಉಳಿದವರಿಗೆಲ್ಲ ತೋರಿಸ್ತಾನೆ, ನೋಡು ಕೇಳು ಏನು ಅನ್ಕೊಂಡು. ಸೊ ಅಷ್ಟೊಂದು ಆ ಒಂದು 24 ತಾಸು ಕೂಡ ಕೃಷ್ಣನ ಒಂದು ಇದ್ರಲ್ಲಿ ಇರ್ತಾನೆ. ಅದಕ್ಕೆ ಅವನಿಗೆ ಮಹಾಭಕ್ತ. ಮತ್ತೆ ಅವನಿಗೆ ಅಸೂಯೆ ಅನ್ನೋದು ಇರುವುದಿಲ್ಲ. ಸೊ ಯಾರಿಗೆ ಅಸೂಯೆ ಇರುವುದಿಲ್ವೋ ಅವರಿಗೆ ಏನ್ ಹೇಳಿದ್ರು ಕೂಡ ಆ ಒಂದು ವಿದ್ಯೆ ಅವರಿಗೆ ಗೊತ್ತಾಗತ್ತೆ ಅವನಿಗೆ. ಯಾಕಂದ್ರೆ ಈ ಒಂದು ಪರಿಸ್ಥಿತಿ ಆಕ್ಚುಲಿ ಅರ್ಜುನ ಒಂದ್ ರೀತಿ ನೋಡ್ಲಿಕ್ಕೆ ಹೋದ್ರೆ ನಾವು ಯುದ್ಧದಲ್ಲಿ ಅವನು ಮಾಡಿದ್ದು ಸರಿನೇ ಇದೆ, ಅಂದ್ರೆ ಭೌತಿಕ ದೃಷ್ಟಿಯನ್ನು ನೋಡಿ ಹೋದ್ರೆ. ಯಾಕಂದ್ರೆ ಗುರುಗಳನ್ನು ಕೊಲ್ಲುವುದಂದ್ರೆ ಅಷ್ಟು ಸುಲಭ ಅಲ್ಲ, ಪಿತಾಮಹ ಭೀಷ್ಮನ ಕೊಲ್ಲುವುದಂದ್ರೆ ಅಷ್ಟು ಸುಲಭ ಅಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಸೊ ಅಂತದ್ರಲ್ಲಿ ಅಂತವ್ರು ಎದುರಿಗೆ ನಾವು ಯುದ್ಧ ಮಾಡ್ಬೇಕು, ಅವ್ರನ್ನ ಕೊಲ್ಲಬೇಕಂತ ಹೇಳಿದ್ರೆ ಅವನಿಗೆ ಅಷ್ಟೊಂದು ಇದು ಬೇಕು, ಜ್ಞಾನ ಬೇಕಾಗುತ್ತೆ. ಅದಕ್ಕಾಗಿ ಈ ಒಂದು ಜ್ಞಾನವನ್ನ ಕೊಡ್ತಾನೆ. ಅಂದ್ರೆ ನೀನು ಈ ಭೌತಿಕ ಒಂದು ದೃಷ್ಟಿಯಲ್ಲಿ ನೋಡ್ತಿದ್ಯಾ, ಅದನ್ನು ನೋಡಬಾರ್ದು, ನೀನು ಆಧ್ಯಾತ್ಮಿಕ ಅಂದ್ರೆ ಅವರು ಈ ಒಂದು ಆತ್ಮದ ಲೆವೆಲ್ ಅಲ್ಲಿ ನೋಡ್ಬೇಕು ಅನ್ಕೊಂಡು ಅವನಿಗೆ ಈ ಒಂದು ರಹಸ್ಯವಾದ ವಿದ್ಯೆಯನ್ನ ಕಲಿಸ್ತಾರೆ, ಭಗವಂತ ಅರ್ಜುನನಿಗೆ ಕೊಡ್ತಾನೆ. ಸೊ ಮತ್ತೆ ಮುಂದೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಯಾಕೆ ನಾವು ಈ ಒಂದು ಇನ್ನು ಈ ಭಗವಾನ್ ಅಂತ ಹೇಳಿದ್ರೆ
ಯಾರು ಹೇಳ್ತೀರಿ? ಯಾರಿಗಾರು ಗೊತ್ತಿದೆಯಾ ಭಗವಾನ್ ಅಂದ್ರೆ ಏನಂತ? 6 ಐಶ್ವರ್ಯಕ್ಕೆ ಹೊಂದಿರುವುದು. ಯಾವ್ದ್ಯಾವ್ದು? ಜ್ಞಾನ ಸ್ವಲ್ಪ ಮತ್ತೆ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಜ್ಞಾನ, ಸಂಪತ್ತು, ಅಧಿಕಾರ, ಸೌಂದರ್ಯ, ಕೀರ್ತಿ ಮತ್ತು ವಿರಕ್ತಿ. ಅಧಿಕಾರ ಅಂದ್ರೆ ಯಾವುದು? ಪ್ರಭು, ಒಂದು ಸಂಪತ್ತು ಆಯ್ತು. ಸಂಪತ್ತು, ಜ್ಞಾನ, ಅಧಿಕಾರ, ಸೌಂದರ್ಯ. ಅಧಿಕಾರ ಎಲ್ಲ ಬರುವುದಿಲ್ಲ ಇಲ್ಲಿ. ಸೌಂದರ್ಯ, ಸೌಂದರ್ಯ, ಕೀರ್ತಿ, ವಿರಕ್ತಿ. ಕಂಟಿನ್ಯೂ ಮಾಡಿ. ಪೂರ್ಣವಾದ ಜ್ಞಾನ, ಅಲ್ಲ, ಪೂರ್ಣವಾದ ಜ್ಞಾನ, ಹರೇ ಕೃಷ್ಣ. ಯಾರಿಗೆ ಹೆಸರು ಹೇಳ್ತೇನೆ ಅವ್ರು ಒಬ್ಬರೇ ಹೇಳಿ, ಯಾಕಂದ್ರೆ ಎಲ್ಲರೂ ಹೇಳಿ ಬಿಟ್ಟಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಪ್ರಭುಜಿ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಅಧಿಕಾರ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾವುದ್ರಲ್ಲಿ? ರಾಜವಿದ್ಯೆಯಲ್ಲಿ ಪೂರ್ಣವಾದ ಜ್ಞಾನ, ಸಂಪತ್ತು, ಅಧಿಕಾರ, ಸೌಂದರ್ಯ, ಕೀರ್ತಿ ಮತ್ತು ವಿರಕ್ತಿ ಇವೆಲ್ಲ ಹೇಳಿದ್ರೆ ಅದು ಬಲಕ್ಕೆ ಅವರು ಅಧಿಕಾರ ಅಂತ ಹೇಳಿದ್ದಾರೆ. ಶಕ್ತಿ. ಸೊ ಇದರಲ್ಲಿ ಯಾರಿಗೆ ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ ಅವರು ಭಗವಾನ್ ಅನ್ಕೊಂಡು. ಸೊ ಭಗವಾನ್ ಅಂತ ಹೇಳಿದ್ರೆ ನಮ್ಮ ಈ ಪ್ರಕೃತಿಯಲ್ಲಿ ಏನ್ ಸೃಷ್ಟಿಯಾಗಿದೆ ಅದು ಕೂಡ ಭಗವಾನ್ನೇ. ಅಂದ್ರೆ ಈ ಒಂದು ನಮ್ದು ಈ ಪಂಚಭೂತ ಅಂತಾನೆ ಹೇಳ್ತೇವಲ್ಲ ನಾವು. ಯಾವುದು? ಭೂಮಿ, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶ. ಇದ್ರಲ್ಲಿ ಈ ಭಗವಾನ್ ಅಂತ ಒಂದು ಶಬ್ದ ಏನ್ ಬರುತ್ತೆ, ಅದು ಭಗ ಅಂತ ಹೇಳಿದ್ರೆ 6, ವಾನ್ ಅಂದ್ರೆ ಯಾರಲ್ಲಿ ಇರುತ್ತೆ. ಸೊ ಇಲ್ಲಿ ನಾವು ಈಗ ನೋಡಿ ಹೋದ್ರೆ ಅಂತ ಹೇಳಿದ್ರೆ ಭೂಮಿ, ಗ ಅಂತ ಹೇಳಿದ್ರೆ ಗಗನ ಆಕಾಶ, ಅಂದ್ರೆ 2 ಶಬ್ದ ಬರುತ್ತೆ ಅಲ್ಲಿ, ವಾಯು ಮತ್ತೆ ಅಗ್ನಿ. ಆಮೇಲೆ ನ ಅಂದ್ರೆ ನೀರು. ಸೊ ಇದು ಕೂಡ ಭಗವಾನ್ ಇದ್ರಲ್ಲೇ ಬರುತ್ತೆ. ಬ ಅಂತ ಹೇಳಿದ್ರೆ ಭೂಮಿ, ಗ ಅಂದ್ರೆ ಗಗನ ಅಥವಾ ಆಕಾಶ, ಮತ್ತೆ ವಾಯು ಮತ್ತೆ ಅಗ್ನಿ, ಮತ್ತೆ ನ ಅಂತ ಹೇಳಿದ್ರೆ ಭಗವಾನ್, ನ ಅಂದ್ರೆ ನೀರು. ಸೊ ಇದು ಕೂಡ ಈ ಭಗವಾನ್ ಇದ್ರಲ್ಲಿ ಬರುತ್ತೆ. ಅಂದ್ರೆ ಈ ಒಂದು ಭೌತಿಕ ಸೃಷ್ಟಿ ಇರ್ಲಿ ಅಥವಾ ಆಧ್ಯಾತ್ಮಿಕ ಸೃಷ್ಟಿ ಇರ್ಲಿ, ಎಲ್ಲವೂ ಕೂಡ ಭಗವಂತನೇ ಸೃಷ್ಟಿ ಮಾಡಿದ ಅನ್ಕೊಂಡು ನಾವು ಇಲ್ಲಿ ತಿಳ್ಕೊಳ್ಬಹುದು. ಸೊ ಮುಂದೆ ಹೇಳ್ತಾರೆ ಭೋಕ್ತಾರಂ. ಹರೇ ಕೃಷ್ಣ. ಎಲ್ಲಾ ಸಿರಿಗಳನ್ನ ಯಾರಲ್ಲಿ ಇದೆಯೋ ಅವನು ಭಗವಾನ್ ಅಂತಾರೆ ಅಂತ ಇದ್ರಲ್ಲಿ ಕೊಟ್ಟಿದ್ದಾರೆ. ಹೌದು. ಅಂದ್ರೆ ಈ ಆರು ಪೂರ್ಣ ಪ್ರಮಾಣದಲ್ಲಿ ಇರ್ಬೇಕು. ಈಗ ಒಬ್ರು ಹೇಳಿದ್ರೆ ಈಗ ಮುಖೇಶ್ ಅಂಬಾನಿ ಅಥವಾ ಅವ್ರ ಹತ್ರ ಸಂಪತ್ತು ಇರ್ಬೋದು, ಆದ್ರೆ ಉಳಿದ 5 ಇರುವುದಿಲ್ಲ. ಆವಾಗ ಅವರು ಭಗವಾನ್ ಅಲ್ಲ. ಈ 6 ಪೂರ್ಣ ಪ್ರಮಾಣದಲ್ಲಿ ಇರ್ಬೇಕು. ಯಾಕಂದ್ರೆ ಕೃಷ್ಣನಿಗೆ ದ್ವಾರಕದಲ್ಲಿ ಇರ್ಬೇಕಿದ್ರೆ 16,108 ಪತ್ನಿಯರಿದ್ರು, ರಾಣಿಯರಿದ್ರು. ಅವರಿಗೂ ಅಷ್ಟು ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಅರಮನೆಯನ್ನ ಸೃಷ್ಟಿ ಮಾಡಿದ್ದ ಭಗವಾನ್ ಕೃಷ್ಣ. ಅದು ಸಾಧಾರಣದು ಈ ನಮ್ಮ ಹಾಗೆ ಮಣ್ಣು, ಕಲ್ಲು, ಸಿಮೆಂಟ್ ಇಂದ ಅಲ್ಲ. ಈ ವಜ್ರ, ವೈಡೂರ್ಯ, ಮುತ್ತು, ರತ್ನ ಎಲ್ಲ ಈ ತರ ಒಂದು ಮನೆಯಿಂದ ಇನ್ನೊಂದು ಅರಮನೆ ಬೇರೆ ಬೇರೆ ಇತ್ತು. ಅಷ್ಟೊಂದು ಸಂಪತ್ತಿತ್ತು. ಮತ್ತೆ ಸುಂದರತ್ವ ಕೂಡ ಹಾಗೆ, ಜ್ಞಾನ ಕೂಡ ಹಾಗೆ. ಎಲ್ಲಾ ಜ್ಞಾನ ಕೂಡ ಭಗವಂತನಿಂದನೇ ಬರುತ್ತೆ ಎಲ್ಲರಿಗೂ. ಹಾಗೆ ಭಗವಂತನಿಗೆ ಪೂರ್ಣ ಜ್ಞಾನ. ಮತ್ತೆ ಶಕ್ತಿ ಅಂತ ಗೋವರ್ಧನ ಪರ್ವತವನ್ನ ಖಾಲಿ ಎಡಗೆ ಕಿರುಬೆರಳಿನಲ್ಲಿ ಎತ್ತಾನೆ. ಸೊ ಮತ್ತೆ ಈ ವೈರಾಗ್ಯ ಅಂದ್ರೆ ಕೂಡ ಹಾಗೆ. ಅವನು ಒಂಥರ ಎಲ್ಲ ಅಷ್ಟು ಬೃಂದಾವನದಲ್ಲಿ ಎಲ್ಲಾ ತರದ ಗೋಪಿಯರ ಮಧ್ಯೆ ಇದ್ರೂ ಕೂಡ ಅವನು ತ್ಯಾಗ ಮಾಡಿ ಇಲ್ಲಿ ಮಥುರೆಗೆ ಹೋಗ್ಬಿಡ್ತಾನೆ. ಮಥುರದಿಂದ ಆಮೇಲೆ ಮತ್ತೆ ದ್ವಾರಕ ಬರ್ತಾನೆ. ಸೊ ಹಾಗೆ ಈ ಎಲ್ಲಾ ಯಾರಲ್ಲಿ ಈ 6 ಪೂರ್ಣವಾಗಿರುತ್ತೋ ಅವರು ಭಗವಾನ್. ಮುಂದೆ ಹೇಳ್ತಾನೆ. ಅಂದ್ರೆ ಭಗವಂತನಿಗೆ ಏನು ಒಂದು ಅಧಿಕಾರ ಇದೆ ಅಂತ ಹೇಳಲಿಕ್ಕೆ ಹೇಳ್ತಾನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ರಚ್ಯತಿ. ಸೊ ಭೋಕ್ತ ಅಂದ್ರೆ ಅವನೇ ಏನು ಎಲ್ಲಾ ಯಜ್ಞಗಳ ಈ ಸ್ವೀಕಾರ ಮಾಡುವವನು. ಸೊ ನಾವು ಯಾವುದೇ ಈಗ ಯಜ್ಞ ಮಾಡ್ತಿದ್ರೆ, ಈಗ ಸುದರ್ಶನ ಹೋಮ ಇರಬಹುದು, ಚಂಡಿಕಾ ಹೋಮ ಇರಬಹುದು, ಯಾವುದೇ ಹೋಮ ಇರೋದಿದ್ರು ಕೂಡ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ? ಶುಕ್ಲಾಂಬರಧರಂ ವಿಷ್ಣು ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಎಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ನಾರಾಯಣಂ ಸಮರ್ಪಯಾಮಿ ಅನ್ಕೊಂಡು. ಸೊ ಅಲ್ಲಿ ಯಾವುದೇ ಯಜ್ಞ ಭೋಗದಲ್ಲಿ ಅದೇ ಭೋಕ್ತ ಕೃಷ್ಣ.
ಆಮೇಲೆ ಎಲ್ಲ ಸರ್ವಲೋಕ ಮಹೇಶ್ವರಂ ಅಂದ್ರೆ ಮಹೇಶ್ವರ ಅಂತ ಹೇಳಿದ್ರೆ ಈಶ್ವರ ಅಂತ ಹೇಳಿದ್ರೆ ಕಂಟ್ರೋಲ್ ಆಗೋದು, ಮಹೇಶ್ವರ ಅಂತ ಹೇಳಿದ್ರೆ ಎಲ್ಲಾ ತರದ ಕಂಟ್ರೋಲ್ ಮಾಡುವವನು ಅನ್ಕೊಂಡು. ಮತ್ತೆ ಮತ್ತೆ ಇನ್ನೇನ್ ಹೇಳ್ತಾರೆ, ಸುಹೃದಾಂ ಸರ್ವಭೂತಾನಾಂ ಎಲ್ಲರಿಗೂ ಒಳ್ಳೆ ಭೂತಾನ ಭೂತಾನ ಅಂದ್ರೆ ಎಲ್ಲಾ ಜೀವಿಗಳಿಗೂ ಕೂಡ ಒಳ್ಳೆ ಮಾಡ್ತಾನೆ ಸುಹೃದಂ. ಇದನ್ನ ಯಾರು ತಿಳ್ಕೊಳ್ತಾರೆ ಅವರು ಶಾಂತಿಯಾಗಿರ್ತಾರ ಅನ್ಕೊಂಡು ಈ 5ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ಇದರಲ್ಲಿ ಅಂದ್ರೆ ಭಗವಂತ ಯಾಕೆ ಈ ಎಲ್ಲಾ ಅಂದ್ರೆ ಯಾವ್ದಾವ್ದು ಪ್ರಮಾಣದಲ್ಲಿ ಇದೆ ಎಲ್ಲಾ ಕಡೆ ಭಗವಂತ ಹೇಳ್ತಾನೆ. ಸೊ ಈಶೋಪನಿಷತ್ತು ಕೂಡ ಹೇಳ್ತಾನೆ, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂತಿ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಹಾಕೃತ ಕಸ್ಯ ಸ್ವಿದ್ದಾನಂ ಅನ್ಕೊಂಡು. ಅಂದ್ರೆ ಈ ಒಂದು ಜಗತ್ತೇನಿದೆ ಅದು ಸೃಷ್ಟಿ ಮಾಡಿದ್ದು ಮತ್ತೆ ಪಾಲನೆ ಮಾಡೋದು ಕೂಡ ತಾನೇ ಅನ್ಕೊಂಡು ಹೇಳ್ತಾನೆ ಭಗವಂತ. ಮತ್ತೆ ಎಲ್ಲಾ ಜೀವಿಗಳಿಗೂ ಕೂಡ ನಾನು ನಿರ್ದಿಷ್ಟವಾದ ಒಂದೊಂದು ಕೋಟ ಅಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ನಾನು ಕೊಡ್ತೇನೆ ಅಂತ ಹೇಳ್ತಾನೆ. ಈಗ ನಾವು ನೋಡ್ಬೋದು ಯಾವುದೇ ಒಂದು ಈಗ ಜೀವಿ ಆಗ್ಲಿ, ನಾವು ಮನುಷ್ಯರೇ ಅಂತ ಅಲ್ಲ, ಯಾವುದೇ ಒಂದು ಜೀವಿ ಆಗ್ಲಿ ಅದಕ್ಕೆ ತಕ್ಕಂತ ಒಂದು ಆಹಾರವನ್ನ ಭಗವಂತ ಒದಗಿಸ್ತಾನೆ. ಸೊ ಇಲ್ಲಿ ಜ್ಞಾನ ವಿಜ್ಞಾನ ಸಹಿತಂ ಇದು ಇನ್ನೊಂದು ಬರುತ್ತೆ, ಜ್ಞಾನ ವಿಜ್ಞಾನ ಸಹಿತಂ. ಈ ಜ್ಞಾನ ಮತ್ತೆ ವಿಜ್ಞಾನ ಅಂದ್ರೆ ಏನು, ಇದರ ಅರ್ಥ ಏನು, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಸೈದ್ಧಾಂತಿಕ ಮತ್ತು ಪ್ರಯೋಗಶೀಲ. ವೈಜ್ಞಾನಿಕ ಅಂದ್ರೆ ಪ್ರಯೋಗಶೀಲ. ಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೆ ಏನು? ಅರಿವು ಅಂದ್ರೆ ತಿಳ್ಕೊಳ್ಳುವಂತ ಜ್ಞಾನ ಅಂದ್ರೆ. ಓಕೆ, ಅರಿವು ತಿಳ್ಕೊಳ್ಳುವಂತ. ಜ್ಞಾನ ಅಂದ್ರೆ ಆಮೇಲೆ ಥಿಯರಿ, ಅವ್ರ ವಿಜ್ಞಾನ ಅಂದ್ರೆ ಪ್ರಾಕ್ಟಿಕಲ್ ಅಲ್ಲ. ಹೌದೌದು. ಪ್ರಾಕ್ಟಿಕಲ್. ಅಂದ್ರೆ ನಾವು ನಮ್ಮ ಜೀವನದಲ್ಲಿ ನಾವು ಯಾವಾಗ ಅಳವಡಿಸ್ಕೊಳ್ತೇವೋ ಆವಾಗ ಅದು ವಿಜ್ಞಾನ ಆಗತ್ತೆ. ಸೊ ಒಂದ್ಸರಿ ಏನಾಗತ್ತೆ ಅಂತ ಹೇಳಿದ್ರೆ, ಒಬ್ಬ ತಾಯಿ ಮಗನನ್ನ ಕರ್ಕೊಂಡು ಒಂದು ಸಾಧು ಹತ್ರ ಹೋಗ್ತಾಳೆ. ಯಾಕಂದ್ರೆ ಅವನ ಹುಡುಗ ತುಂಬಾ ಚಾಕ್ಲೇಟ್ ತಿಂತ ಇರ್ತಾನೆ. ಹಲ್ಲು ಚಾಕ್ಲೇಟ್ ಹೆಚ್ಚಿಗೆ ತಿಂದ್ರೆ ಏನಾಗುತ್ತೆ, ಹಲ್ಲು ಹಾಳಾಗತ್ತೆ, ಹುಳ ಇಡತ್ತೆ, ಹಾಳಾಗತ್ತೆ ಅನ್ಕೊಂಡು ಸೊ ಅವನು ತನ್ನ ಮಾತು ಕೇಳುದಿಲ್ಲ ಅಂತ ಹೇಳ್ಕೊಂಡು ತಾಯಿ ಏನ್ ಮಾಡ್ತಾಳೆ, ಸಾಧುವನ್ನ ಹತ್ರ ಕರ್ಕೊಂಡು ಹೋಗ್ತಾಳೆ. ಸೊ ಸಾಧು ಹತ್ರ ಕರ್ಕೊಂಡು ಹೋದಾಗ ಹೇಳ್ತಾಳೆ, ಇಲ್ಲಿ ಇವನಿಗೆ ತುಂಬಾ ಒಂದು ಚಾಕ್ಲೇಟ್ ತಿನ್ನುವ ಇದಾಗಿದೆ, ಇವನು ಬುದ್ಧಿವಾದ ಹೇಳಿ ಅನ್ಕೊಂಡು. ಅವಾಗ ಸಾಧು ಹೇಳ್ತಾರೆ, ನೀವು 1 ವಾರ ಬಿಟ್ಟು ಬನ್ನಿ ಅನ್ಕೊಂಡು. ಸೊ ಏನೋ ಇರ್ಬಹುದಂತ ಹೇಳ್ಕೊಂಡು ತಾಯಿ ಮತ್ತೆ ಮಗ ವಾಪಸ್ ಬರ್ತಾರೆ. 1 ವಾರ ಆದ್ಮೇಲೆ ಮತ್ತೆ ಪುನಃ ಅದೇ ಸಾಧು ಹತ್ರ ಹೋಗ್ತಾರೆ. ಹೋಗಿ ನೀವು 1 ವಾರ ಬಿಟ್ಟು ಬರ್ಲಿಕ್ಕೆ ಹೇಳಿದ್ರಲ್ಲ, ಅದಕ್ಕಾಗಿ ನಾನು ಬಂದೆ ಅಂತ ಹೇಳ್ತೇನೆ. ಅವಾಗ ಸಾಧು ಹೇಳ್ತಾನೆ ಮಗುಗೆ, ನೀನು ಈ ಚಾಕ್ಲೇಟ್ ತಿನ್ಬಾರ್ದು, ಇದು ತುಂಬಾ ಕೆಟ್ಟದಿದು. ಯಾಕಂದ್ರೆ ನಿನ್ನ ಹೊಟ್ಟೆಗೂ ಕೂಡ ಹಾಳಾಗತ್ತೆ, ಆಮೇಲೆ ಹಲ್ಲು ಕೂಡ ಹಾಳಾಗತ್ತೆ, ನೀನು ಚಾಕ್ಲೇಟ್ ಬಿಡ್ಬೇಕು ಅಂತ ಬುದ್ಧಿವಾದ ಹೇಳ್ತಾಳೆ. ಅವಾಗ ತಾಯಿ ಕೇಳ್ತಾಳೆ ಅವಳಿಗೆ, ಇದೇ ಮಾತನ್ನು 1 ವಾರ ಮೊದ್ಲೇ ನೀವು ಹೇಳ್ಬೋದಿತ್ತಲ್ಲ ಅನ್ಕೊಂಡು. ಅವಾಗ ಅವ್ರು ಹೇಳ್ತಾರೆ, ನಾನು ಕೂಡ ಚಾಕ್ಲೇಟ್ ತಿಂತಾ ಇದ್ದೆ, ನಾನ್ ಚಾಕ್ಲೇಟ್ ತಿನ್ಬೇಕಿದ್ರೆ ಈ ಮಗುಗೆ ಹೇಗೆ ಹೇಳ್ಲಿಕ್ಕೆ ಆಗತ್ತೆ, ಅದಕ್ಕಾಗಿ ನಾವು 1 ವಾರದಿಂದ ನಾನು ಬಿಡ್ತಾ ಬಂದೆ, ಈಗ ಇವತ್ತು ನಾನು ಸಂಪೂರ್ಣವಾಗಿ ಬಿಟ್ಟಿದ್ದೇನೆ, ಅದಕ್ಕಾಗಿ ಇವತ್ತು ನಾನು ಹೇಳ್ತಿದ್ದೇನೆ ಅನ್ಕೊಂಡು ಹೇಳ್ತಾರೆ. ಅಂದ್ರೆ ನಮ್ಗೆ ಜ್ಞಾನ ಈಗ ಸಿಗುತ್ತೆ, ಆ ಜ್ಞಾನ ಸಿಕ್ಕಿದ್ರಷ್ಟೇ ಸಾಕಾಗುದಿಲ್ಲ ನಮ್ಗೆ, ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಾವು. ಈಗ ನಾನೇ ಜಪ ಮಾಡ್ತಿಲ್ಲ ಆದ್ರೆ ಅಥವಾ ಬುಕ್ ಓದ್ತಿಲ್ಲ ಅಂದ್ರೆ, ನೀವು ಒಳ್ಳೆ ಜಪ ಮಾಡಿದ್ರೆ ಒಳ್ಳೇದು, ನೀವು ಜಪ ಮಾಡಿ ಅಂತ ಹೇಳ್ಬಿಟ್ಟಿದ್ರೆ ಅದಕ್ಕೆ ಅರ್ಥನೇ ಇರುವುದಿಲ್ಲ. ಅದಕ್ಕಿಂತ ಮೊದ್ಲು ನಾವು ನಮ್ಮನ್ನ ನಾವು ಸರಿ ಮಾಡ್ಕೊಳ್ಬೇಕು, ನಾವು ವಿಜ್ಞಾನದಲ್ಲಿ ನಾವು ಇದು ಮಾಡ್ಕೊಂಡಿರ್ಬೇಕು. ಅದಕ್ಕೆ ಜ್ಞಾನ ವಿಜ್ಞಾನ ಅಂತ ಹೇಳ್ತಾರೆ, ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಸೊ ಇದು ಜ್ಞಾನ ಮತ್ತೆ ವಿಜ್ಞಾನದ ಅರ್ಥ. ಎರಡನೇ ಇದ್ರಲ್ಲಿ ಏನ್ ಹೇಳ್ತಾರೆ, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಂ ಉತ್ತಮಂ ಪ್ರತ್ಯಕ್ಷವಾಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಇಲ್ಲಿ ಹೇಳ್ತಾರೆ, ಇದು ರಾಜವಿದ್ಯೆ, ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು, ಇದು ಅತ್ಯಂತ ಪರಿಶುದ್ಧ ಜ್ಞಾನ,
ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದ್ದು. ಇಲ್ಲಿ ಇದು ಯಾಕೆ ಈ ಒಂದು ಜ್ಞಾನ, ಈ ರಾಜವಿದ್ಯೆ, ಇದು ಈ ಭಗವದ್ಗೀತೆ ಯಾಕೆ ಇದು ಪರಿಶುದ್ಧ, ಇದು ಯಾಕೆ ಇದು ಪರಿಶುದ್ಧ ಅಂತ ಹೇಳಿದ್ದಾರೆ ಇಲ್ಲಿ? ಭಗವಂತನಿಂದ ಬಂದದ್ದು. ಹೌದು, ಹರೇ ಕೃಷ್ಣ. ಸೊ ಇದು ಭಗವಂತನ ಮುಖಾರದಿಂದ ಬಂದಂತ ವಾಕ್ಯ ಇದು. ಯಾಕಂದ್ರೆ ಭಗವದ್ಗೀತೆ ಮೊದ್ಲೇ ಹೇಳಿದಾಗೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಬೋಧನೆ ಮಾಡಿದ್ದು ಅರ್ಜುನನಿಗೆ. ಸೊ ಇದು ಭಗವಂತನಿಂದೇ ಬಂದದ್ದು. ಇದು ಪೌರುಷ ಅಲ್ಲ, ಯಾರು ಒಂದು ಈ ಕಾಲ್ಪನಿಕ ಅಥವಾ ಕಟ್ಟುಕತೆ ಅಲ್ಲ. ಇದಂದ್ರೆ ಭಗವಂತನ ಬಾಯಿ ಮುಖಾರದಿಂದ ಬಂದಂತ ವಾಕ್ಯ ಇದು. ಅದಕ್ಕಾಗಿ ಗಾನ ಇದು. ಅದಕ್ಕಾಗಿ ಇದನ್ನ ಏನ್ ಹೇಳ್ತಾರೆ ಇಲ್ಲಿ, ಪರಿಶುದ್ಧ ಅನ್ಕೊಂಡು ಹೇಳ್ತಾರೆ. ಮತ್ತೆ ಆ ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ, ಅಂದ್ರೆ ನಮ್ಗೆ ಈ ಒಂದು ಈ ಜ್ಞಾನ ಏನಿದೆ, ಈ ಒಂದು ಹರೇ ಕೃಷ್ಣ. ಶಿಲ್ಪ ಮಾತಾಜಿ ಮ್ಯೂಟ್ ಮಾಡಿ. ಸೊ ಇದು ಏನ್ ಹೇಳಿದ್ರೆ, ನಮ್ಗೆ ಈ ಒಂದು ಜ್ಞಾನ ಏನಿದೆ ಭಗವಂತನಿಂದ ಬಂದದ್ದು ಇದು. ಮತ್ತೆ ಧರ್ಮದ ಪರಿಪೂರ್ಣತೆ ಇದು. ಈ ನಾವು ಸಾಮಾನ್ಯವಾಗಿ ನಮ್ಮ ಒಂದು ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆ. ನಮಗೀಗ ಮನುಷ್ಯ ಜನ್ಮ ಸಿಕ್ಕಿದ ನಂತರ ನಮ್ಗೆ ಏನೇನ್ ನಮ್ಮ ಕರ್ತವ್ಯ, ನಾವ್ ಏನ್ ಪಾಲನೆ ಮಾಡ್ಬೇಕು, ನಾವು ಎಲ್ಲಿಂದ ಬಂದಿದ್ದೇವೆ, ನಮ್ಮ ಕರ್ತವ್ಯ ಏನು, ಮತ್ತೆ ನಾವು ಏನ್ ಮಾಡ್ಬೇಕು, ಮತ್ತೆ ಮುಂದೆ ನಮ್ದ ಏನು ಇದು ಅನ್ಕೊಂಡು, ಅದು ನಾವ್ ಯಾರು, ನಮ್ಮ ಮತ್ತೆ ಭಗವಂತನ ಮಧ್ಯ ಏನ್ ಸಂಬಂಧ, ಮತ್ತೆ ನಮ್ಮ ಕರ್ತವ್ಯ ಏನು, ಇದನ್ನ ನಾವು ತಿಳ್ಕೊಳ್ಳುವಂತದ್ದು ಏನಿದೆ ಈ ರಾಜವಿದ್ಯೆ ಮುಖ್ಯವಾಗಿ. ಸೊ ಸ್ವಲ್ಪ 2 ವರ್ಷ ಹಿಂದೆ ನಮ್ಮ ಮನೆಗೆ ಒಬ್ರು ಬಂದಾಗ, ನಾನು ಭಗವಂತನನ್ನ ನಂಬುವುದಿಲ್ಲ, ಪ್ರಸಾದ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ, ಆಮೇಲೆ ನಾನು ಈ ಬೌದ್ಧ ಧರ್ಮದ ನಾನು ಪಾಲನೆ ಮಾಡ್ತಿದ್ದೇನೆ, ಈ ಶಾಸ್ತ್ರ ಏನಿದೆ ಅದೆಲ್ಲ ತುಂಬಾ ಸುಳ್ಳು, ಸತ್ಯ ಇಲ್ಲ ಇದು ಅಂತ ಬೋಧನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಾನು ಖಾಲಿ 3 ಪ್ರಶ್ನೆ ಕೇಳಿದೆ ಅವರಿಗೆ. ಅಂದ್ರೆ ನಾವು ಯಾರು, ನಾವು ಎಲ್ಲಿಂದ ಬಂದಿದ್ದೇವೆ, ನಮ್ಮ ಫೈನಲ್ ಡೆಸ್ಟಿನೇಷನ್ ನಾವಂದ್ರೆ ಎಲ್ಲಿ, ನಾವು ಸತ್ತ ಮೇಲೆ ನಾವು ಎಲ್ಲಿ ಹೋಗ್ಬೇಕು, ಅದು 3 ಪ್ರಶ್ನೆ ಕೇಳಿದಾಗ ಅವರಿಗೆ ಉತ್ತರನೇ ಇರಲಿಲ್ಲ. ಸೊ ಈ ಒಂದು ಯಾರು ಭಗವದ್ಗೀತೆಯನ್ನು ಪೂರ್ಣವಾಗಿ ನಂಬ್ಕೊಂಡಿದ್ದಾರೆ, ಭಗವಂತನೇ, ಕೃಷ್ಣನೇ ಪರಮಾತ್ಮ, ಕೃಷ್ಣನೇ ಈ ಭಗವದ್ಗೀತೆಯನ್ನು ಕೊಟ್ಟಿದ್ದಾನೆ ಅಂತ ನಾವು ತಿಳ್ಕೊಂಡಾಗ ನಾವು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಅದು ಯಾರು ತಿಳ್ಕೊಳ್ಲಿಲ್ಲ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಹೇಳ್ತಾರೆ, ನಾನು ಸ್ವಲ್ಪ ಬಿಜಿ ಇದ್ದೇನೆ, ಆಮೇಲೆ ಬರ್ತೇನೆ ಅಂತ. ಆಯ್ತು, ನಮಗೂ ಸಹ ಬಿಜಿ ಇದ್ದೇನೆ, ನಾವು ಆಯ್ತು ಅಪ್ಪ ಅಂತ ಹೇಳ್ತೇವೆ. ಇನ್ನೊಂದ್ಸರಿ ಯಾವಾಗಾದ್ರೂ ಬಂದು ಮಾತಾಡುವ ಅನ್ಕೊಂಡು. ಸೊ ಹೀಗೆ ಜನರಿಗೆ ಏನಂತ ಹೇಳಿದ್ರೆ ಭಗವಂತನ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ, ಅಲ್ಪ ಸ್ವಲ್ಪ ಜ್ಞಾನ ಏನೋ ಇರುತ್ತೆ, ಅದನ್ನೇ ಅವರು ಯಾವುದೋ ಒಂದು ಮಾರ್ಗದಲ್ಲಿ ಹೋಗ್ಕೊಂಡು ಅದನ್ನೇ ಮಾಡ್ತಾರೆ. ಅದು ಆಮೇಲೆ ಅದಕ್ಕಿಂತ ಮೊದ್ಲು ಹೇಳಿದೆ ನಾನು, ಈ ಬುದ್ಧ ಕೂಡ ವಿಷ್ಣುವಿನ ಅವತಾರನೇ. ನೀವು ಬುದ್ಧ ಏನ್ ಹೇಳಿದಾನೆ ಅಂತ ಹೇಳಿದ್ರೆ, ಅಹಿಂಸೋ ಪರಮೋ ಧರ್ಮ ಅಂತ. ಈಗ ಅಹಿಂಸೆ ಮಾಡ್ಬೇಕು, ಅಹಿಂಸೆ ಮಾಡುವುದನ್ನ ಬಿಟ್ಟು ನಾವು ಏನೆಲ್ಲ ತಿಂತಾ ಇದ್ರೆ ನಾವು ಬೌದ್ಧ ಧರ್ಮದ ಪಾಲನೆ ಮಾಡಿ ಏನ್ ಪ್ರಯೋಜನ? ಸೊ ಹಾಗೆ ಎಷ್ಟೋ ಜನ ಆಗಿರ್ತಾರೆ. ಇಲ್ಲಿ ಮುಂದೆ ಹೇಳ್ತಾರೆ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಬದ್ಧತೆ ವಾಸುದೇವ ಸರ್ವಮಿತಿ ಸಮಾತ್ಮ ಸುದುರ್ಲಭ. ಸೊ ನಮ್ಗೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬಹುನಾಂ ಜನ್ಮನಾಮಂತೆ. ಸೊ ನಾವು ಎಷ್ಟೋ ಜನ್ಮವನ್ನ ಕಳೆದು ಬಂದಿದ್ದೇವೆ. ಈಗ ನಾವು ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಬದ್ಧತೆ. ಯಾವಾಗ ನಮ್ಗೆ ಈ ಎಷ್ಟು ಜನ್ಮ ಆದ್ಮೇಲೆ ನಮ್ಗೆ ಈ ಒಂದು ಮನುಷ್ಯ ಜನ್ಮ ಸಿಕ್ಕಿದೆ, ಈಗ ನಮ್ಗೆ ಗೊತ್ತಿದೆ, ಈಗ 84 ಲಕ್ಷ ಜೀವಿ ರಾಶಿಗಳಿವೆ, ಅದರಲ್ಲಿ 4 ಲಕ್ಷ ಮಾತ್ರ ಮನುಷ್ಯ ಜೀವ. ಇದರಲ್ಲೂ ಕೂಡ ಎಷ್ಟು ಜನ ಭಕ್ತಿಯಲ್ಲಿ ಇದ್ದಾರೆ, ಈಗ ತುಂಬಾ ಕಡಿಮೆ ಇದ್ದಾರೆ. ಈಗ ಅದರಲ್ಲೂ ನಮ್ಗೆ ಈಗ ಒಂದು ಸನ್ಮಾರ್ಗ, ಈಗ ಕೆಲವರು ಬೇರೆ ಬೇರೆ ಭಕ್ತಿ ಮಾರ್ಗದಲ್ಲಿ ಎಲ್ಲ ಇರಬಹುದು, ಆದ್ರೂ ಈ ಒಂದು ಸರಿಯಾದ ಭಕ್ತಿ ಮಾರ್ಗದಲ್ಲಿ ಇರುವವರು ಅಂತ ಹೇಳಿದ್ರೆ ತುಂಬಾ ವಿರಳ. ಹೇಗೆ ನಾವು ಈ ಒಂದು ಕಬ್ಬಿಣದ ಅಂಗಡಿಗೆ ಅಂದ್ರೆ ಸಾಮಾನ್ಯ ಜನರು ಕೂಡ ಹೋಗ್ಬೋದು, ಅದೇ ಒಂದು ಚಿನ್ನದ ಅಂಗಡಿ ಅಂದ್ರೆ ಸ್ವಲ್ಪ ಹಣವಂತರ ಇರ್ಬೋದು. ಆದ್ರೆ ಖಾಲಿ ವಜ್ರದ ಹಾರ ಅಥವಾ ವಜ್ರದ ಸಾಮಾನು ತಗೊಳ್ಬೇಕಂದಿದ್ರೆ ತುಂಬಾ ಶ್ರೀಮಂತರು, ಅಗರ್ಭ ಶ್ರೀಮಂತರು ಮಾತ್ರ ಹೋಗ್ತಾರೆ. ಈ ಸಾಧಾರಣದವ್ರು ಅಂದ್ರೆ ಸಣ್ಣ ಪುಟ್ಟ ತಗೊಳ್ಬಹುದು ಅಷ್ಟೇ ಹೊರತು
ಈಗ ದೊಡ್ಡ ಒಂದು ನೆಕ್ಲೆಸ್ ತಗೊಳ್ಬೇಕು ವಜ್ರದ ಅಂತ ಹೇಳಿದ್ರೆ ಖಾಲಿ ತುಂಬಾ ಒಂದು ಅಗರ್ಭ ಶ್ರೀಮಂತರು ಮಾತ್ರ ಹೋಗ್ತಾರೆ. ಹಾಗೆ ಈ ಒಂದು ಮನುಷ್ಯ ಜನ್ಮ ಏನಿದೆ, ಈ ಈ ವಜ್ರದ ಅಂಗಡಿ ಹೋಗ್ತಾರಲ್ಲ ಆ ತರ ಅಂದ್ರೆ ತುಂಬಾ ಕಡಿಮೆ ಬರ್ತಾರೆ ಇಲ್ಲಿ. ಅದಕ್ಕಾಗಿ ಭಗವಂತ ಏನ್ ಹೇಳ್ತಾನೆ, ಯಾರಿಗೆ ವಾಸುದೇವ ಸರ್ವಮಿತಿ ಅಂದ್ರೆ ವಾಸುದೇವ ಕೃಷ್ಣನೇ ಸರ್ವ ಅಂತ ಯಾರು ತಿಳ್ಕೊಳ್ತಾರೋ ಅಂತ ಮಹಾತ್ಮರೆಯರ ಸುದುರ್ಲಭ ಅನ್ಕೊಂಡು. ಸೊ ನಾವೀಗ ನಮ್ಗೆ ಯಾವ್ದು ಪ್ರಮಾಣ ಏನಾರು ಇದೆಯಾ, ಉದಾಹರಣೆ ಇದೆಯಾ? ನಾವು ಈಗ ಬಹುನಾಮ್ ಜನ್ಮನಾಮ್ ಅಂತೆ ಅಂದ್ಕೊಂಡು ಭಗವಂತ ಹೇಳ್ತಾನೆ, ನಾವು ಇಷ್ಟು ಜನ್ಮವನ್ನು ಪಡ್ಕೊಂಡು ಬಂದಿದ್ದೇವೆ ಅನ್ಕೊಂಡು ಯಾವ್ದಾದ್ರು ಒಂದು ಕತೆ, ಯಾವ್ದೋ ಒಂದು ಸಣ್ಣ ಒಂದು ಘಟನೆ ಯಾರಿಗಾದ್ರೂ ಗೊತ್ತಿದೆಯಾ? ಇಲ್ಲ ಪ್ರಭುಜಿ. ಸೊ ಇಲ್ಲಿ ಈ ಇದು ಮಹಾಭಾರತ ಯುದ್ಧ ಆದ್ಮೇಲೆ ಸೊ ಕೃಷ್ಣ ಬರ್ತಾನೆ ಅಲ್ಲಿ, ಎಲ್ಲಿ ಈ ಧೃತರಾಷ್ಟ್ರ ಮಾತ್ರ ಇರ್ತಾನೆ ಅಲ್ಲಿ. ಅವಾಗ ಧೃತರಾಷ್ಟ್ರ ಬಂದಾಗ ಇಲ್ಲಿ ಪಾಂಡವರೆಲ್ಲ ಅವನನ್ನ ಸಿಗ್ಲಿಕ್ಕೆ ಹೋಗ್ತಾರೆ. ಅವಾಗ ಕೃಷ್ಣನಿಗೆ ಗೊತ್ತಿರುತ್ತೆ, ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಭೀಮನ ಮೇಲೆ ತುಂಬಾ ಹಾಗೆ ಇರುತ್ತೆ, ಅವನಿಗೆ ಸಿಟ್ಟಿರುತ್ತೆ. ಯಾಕಂದ್ರೆ ಭೀಮನೇ ನನ್ನ ಎಲ್ಲ ದುಶ್ಯಾಸನ, ದುರ್ಯೋಧನ ಇವ್ರನ್ನೆಲ್ಲ ಕೊಂದಿದಾರ ಅನ್ಕೊಂಡು ಅವನೇನ್ ಮಾಡಿರ್ತಾನೆ ಅಂದ್ರೆ, ಇದು ದುರ್ಯೋಧನ ಒಂದು ಭೀಮನ ಒಂದು ಆಕೃತಿಯನ್ನು ಮಾಡಿರ್ತಾನೆ ಲೋಹದ್ದು. ಯಾಕಂದ್ರೆ ಅವನು ಈ ಗದ ಯುದ್ಧ ಯಾವಾಗ ಮಾಡ್ಬೇಕಿದ್ರೆ, ಪ್ರಾಕ್ಟೀಸ್ ಮಾಡ್ಬೇಕಿದ್ರೆ ಅದನ್ನ ಮಾಡಿರ್ತಾನ. ಸೊ ಅದನ್ನ ತಂದು ಅದಿರುತ್ತೆ. ಅವಾಗ ಅವನಿಗೆ ಅಷ್ಟು ಸಿಟ್ಟು ಇರುತ್ತೆ ಅಂತ ಹೇಳಿದ್ರೆ, ಆ ಭೀಮನ ಇದ್ಬಿಟ್ರೆ ಸಾನ ಹಿಸುಕಿ ಕೊಲ್ಬೇಕು ಅಂತ ಆ ಒಂದು ಭಾವನೆ ಇರ್ತದೆ. ಅದಕ್ಕಾಗಿ ಕೃಷ್ಣನಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಕೃಷ್ಣ ಮುಂದೆ ಏನಾಗುತ್ತೆ ಅಂತಾನು ಗೊತ್ತಿರುತ್ತೆ ಕೃಷ್ಣನಿಗೆ. ಸೊ ಕೃಷ್ಣ ಏನ್ ಮಾಡ್ತಾನೆ ಅಂತಂದ್ರೆ, ಭೀಮನನ್ನ ಒಂದು ಆಲಿಂಗನ ಮಾಡ್ಬೇಕಾದ್ರೆ ಆ ಮೂರ್ತಿ, ಇದು ಲೋಹದ ಒಂದು ಮೂರ್ತಿ ಮಾಡಿರ್ತಾನೆ ಭೀಮಂದು ಆಕೃತಿದು, ಅದನ್ನ ಮುಂದೆ ಎದುರು ತಂದಿರ್ತಾನೆ ಧೃತರಾಷ್ಟ್ರನ ಮುಂದೆ. ಆವಾಗ ಅದನ್ನ ಹುಡಿ ಹುಡಿ ಮಾಡ್ತಾನ. ಅಷ್ಟೊಂದು ಸಿಟ್ಟನ್ನ ಅದ್ರ ಮೇಲೆ ತೆಗಿತಾನ ಅವನು, ಅದೇ ಅಷ್ಟು ಶಕ್ತಿನೂ ಕೂಡ ಇರುತ್ತೆ ಅವನಿಗೆ. ಸೊ ಇದಾದ್ಮೇಲೆ ಆಮೇಲೆ ಕೃಷ್ಣ ಅವನನ್ನ ಸಿಗ್ತಾನೆ ಧೃತರಾಷ್ಟ್ರನ. ಅವಾಗ ಕೇಳ್ತಾನೆ ಅವಾಗ ಕೃಷ್ಣನ ಹತ್ರ, ನಾನ್ ಏನ್ ತಪ್ಪು ಮಾಡಿದ್ದೇನೆ? ನಾನು ಹುಟ್ಟುವಾಗ್ಲೇ ನಾನು ಹುಟ್ಟು ಕುರುಡ, ಆಮೇಲೆ ನನ್ನ ಒಂದು 100 ಜನ ಪುತ್ರರು ಕೂಡ ಮುಂದೆ ಸಾಯುವಂತದಾಯ್ತು. ಸೊ ಹಾಗಾಗಿ ನಾನು ಏನ್ ಪಾಪ ಮಾಡಿದ್ದೇನೆ ಅಂತ ಕೇಳ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ನೀನು 50 ಜನ್ಮದ ಹಿಂದೆ ಒಬ್ಬ ಬೇಟೆಗಾರನಾಗಿದ್ದೆ. ಸೊ ಬೇಟೆಗಾರನಾಗಿದ್ದು ನೀನು ಒಂದು 100 ಪಾರಿವಾಳದ ಮರಿ ಇತ್ತು ಅಲ್ಲಿ, ಅದನ್ನ ಬಲೆ ಬೀಸಿ ನೀನು ಅದನ್ನ ಹಿಡಿದೆ. ಅವಾಗ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಂತ ಆ ತಾಯಿ ಹಕ್ಕಿ ಏನಿದೆ ಅದರ ಕಣ್ಣನ್ನು ನೀ ಬಿಲ್ಲಿನಿಂದ ಚುಚ್ಚಿದೆ. ಸೊ ಹಾಗಾಗಿ ನೀನು ಕುರುಡನಾಗಿ ಹುಟ್ಟಬೇಕಾಯ್ತು. ಆಮೇಲೆ 100 ಜನ ಏನಿದೆ 100 ಮರಿಯನ್ನ ಕೂಡ ಸಾಯುತ್ತೆ, ಯಾಕಂದ್ರೆ ತಾಯಿ ಹೋದ್ಮೇಲೆ. ಸೊ ಹಾಗಾಗಿ ನೀನು ಆ ಒಂದು ಇದಕ್ಕೆ ಅದಕ್ಕೋಸ್ಕರ ನೀನು ಈ ಒಂದು ಕುರುಡನಾಗಿ ಹುಟ್ಟಬೇಕಾಯ್ತು ಅಂತ ಹೇಳ್ತಾನೆ. ಅದೇ ಸರಿ, ನಾನು ಆದ್ರೆ ಈ 50 ಜನ್ಮ ಯಾಕೆ ನಾನು ಪಡಿಬೇಕಾಯ್ತು ಈ ಒಂದು ಇದಕ್ಕೆ ಬರ್ಲಿಕ್ಕೆ ಅಂತ ಕೇಳ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ನೀನು ಒಂದೊಂದು ಮಗನನ್ನು ಪಡಿಬೇಕಿದ್ರೆ ಒಂದೊಂದು ಜನ್ಮ ಕಳಿಬೇಕಾಗಿತ್ತು ನಿನ್ಗೆ. ಒಂದೊಂದು ಜನ್ಮದಲ್ಲಿ ಪುಣ್ಯ ಮಾಡಿ 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 50 ಜನ್ಮ ಆದ್ಮೇಲೆ ನಿನ್ಗೆ 100 ಜನ ಮಕ್ಕಳು ನಿನ್ಗೆ ಸಿಕ್ಕಿದ್ರು ಅನ್ಕೊಂಡು ಹೇಳ್ತಾನೆ. ಸೊ ಹಾಗಾಗಿ ತುಂಬಾ ಕಡೆ ನಾವು ಎಲ್ಲ ಉದಾಹರಣೆ ಕೂಡ ಇದೆ. ಈಗ ನಾವು ಈಗ ಈಗ ಸದ್ಯ ಇಲ್ಲಿ ಉತ್ತರ ಕೊರಿಯಾದಲ್ಲಿ ಒಂದು ಪ್ಲೇನ್ ಕ್ರಾಶ್ ಆಯ್ತು ಲ್ಯಾಂಡಿಂಗ್ ಆಗುವಾಗ. ಅದರಲ್ಲಿ ಸುಮಾರು ಇಬ್ರು ಮಾತ್ರ ಉಳ್ಕೊಂಡು ಸುಮಾರು 181 ಜನರಲ್ಲಿ 179 ಜನ ಸತ್ರು. ಸೊ ಅದ್ರಲ್ಲಿ ಏನಂತ ಹೇಳಿದ್ರೆ, ಒಬ್ರು ಈಗೆಲ್ಲರೂ ಪಾಪ ಮಾಡಿರುವುದಿಲ್ಲ ಅಲ್ಲಿ, ಒಬ್ರು ಸಣ್ಣ ಮಗು ಕೂಡ ಇರ್ಬೋದು, 1 ವರ್ಷದ್ದು ಅಥವಾ 5 ವರ್ಷ 10 ವರ್ಷದ್ದು. ಸೊ ಆ 10 ವರ್ಷದ ಅಥವಾ 5 ವರ್ಷದ ಮಗು ಏನ್ ಪಾಪ ಮಾಡಿದೆ? ಏನು ಪಾಪ ಮಾಡ್ಲಿಲ್ಲ. ಆದ್ರೆ ಯಾಕೆ ಸಾಯ್ಬೇಕಾಯ್ತು ಅಂತ ಹೇಳಿದ್ರೆ ಹಿಂದಿನ ಜನ್ಮದ ಕರ್ಮದ್ದು. ಸೊ ಹಾಗಾಗಿ ನಾವು ಈಗ ಈ ಕೆಲವರೀಗ ಒಳ್ಳೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಬಹುದು, ಕೆಲವರು ಬಡವರ ಮನೆಯಲ್ಲಿ ಹುಟ್ಟಬಹುದು, ಕೆಲವರು ಕಟುಕರ ಮನೆಯಲ್ಲಿ ಹುಟ್ಟಬಹುದು, ಕೆಲವರು ಬ್ರಾಹ್ಮಣರ ಅಥವಾ ಉತ್ತಮವಾದ ಒಂದು ಮನೆಯಲ್ಲಿ ಹುಟ್ಟಬಹುದು. ಇದೆಲ್ಲ ಏನಂತ ಹೇಳಿದ್ರೆ ನಾವು ಹಿಂದಿನ ಮಾಡಿದಂತ ಇದು ಕರ್ಮ ಫಲ. ಅಂದ್ರೆ ಒಳ್ಳೆ ಸುಕೃತಿ, ಏನ್ ಅಜ್ಞಾನ ಸುಕೃತಿ ಅಂತ ಹೇಳ್ತೇವೆ ನಾವು, ಎಲ್ಲ ಅಜ್ಞಾನ ಸುಕೃತಿಯನ್ನ ಪಡ್ಕೊಂಡು ಬಂದು ನಮ್ಗೆ ಈ ಜನ್ಮದಲ್ಲಿ ನಮ್ಗೆ ಮನುಷ್ಯ ಜನ್ಮ ಸಿಕ್ಕಿದೆ. ಸೊ ಈ ಜನ್ಮ ಮನುಷ್ಯ ಜನ್ಮ ಸಿಕ್ಕಿದೆ, ಅದ್ರಲ್ಲೂ ನಾವು ಈ ಭಕ್ತಿ ಮಾರ್ಗದಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ನಾವು ಎಷ್ಟೋ ಜನ್ಮದಲ್ಲಿ ಮಾಡಿದ್ದ ಪುಣ್ಯದ ಫಲ ಇದು. ಸೊ ಹಾಗಾಗಿ ಈ ಬಂದಾಗ ನಾವು ಈ ಮನುಷ್ಯ ಜನ್ಮ ಸಿಕ್ಕಿದಾಗ ಈ ಭಕ್ತಿ ಮಾರ್ಗದಲ್ಲಿ ಬಂದಾಗ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಅದೇ ಒಳ್ಳೆಯ ಮಾರ್ಗದಲ್ಲಿ ನಾವು ಹೋಗ್ಬೇಕು. ನಾವು ಅದನ್ನ ಕೆಟ್ಟದ್ದು ನಿನ್ನೆ ಹೇಳಿದಾಗೆ ನಾವ್ ಏನ್ ಕೆಟ್ಟ ಗುಣ ಏನಿದೆ ಅದನ್ನ ನಾವು ಕಡಿಮೆ ಮಾಡ್ತಾ ಬರ್ಬೇಕು.
ಹಾಗೆ ಭಕ್ತಿಯಲ್ಲಿ 9 ಹಂತ ಇರುತ್ತೆ. ಹಾಗೆ ನವವಿಧ ಭಕ್ತಿ ಇದ್ದ ಹಾಗೆ ಭಕ್ತಿಯಲ್ಲೂ ಕೂಡ 9 ಹಂತ ಇರುತ್ತೆ. ಅದು ಏನಂತ ಹೇಳಿದ್ರೆ ಅದೋ ಶ್ರದ್ಧಾ. ನಮ್ಗೆ ಭಗವಂತನ ಅಥವಾ ಶಾಸ್ತ್ರದ ಮೇಲೆ ಶ್ರದ್ಧೆ ಇರಬೇಕು, ಗುರುಗಳ ಮೇಲೆ ಶ್ರದ್ಧೆ ಇರಬೇಕು. ಆ ಶ್ರದ್ಧೆ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಈ ಸತ್ಸಂಗ, ನಾವು ಈಗ ಹೇಗೆ ನೀವು ಎಲ್ಲ ಬಂದು ಸತ್ಸಂಗದಲ್ಲಿ ಇದ್ದೀರಿ, ಸಾಧು ಸಂಘ ಆಗತ್ತೆ. ಸಂಘ ಆದಾಗ ಏನಾಗುತ್ತೆ, ನಾವು ಭಜನೆ ಕ್ರಿಯೆ ಮಾಡ್ತೇವೆ. ನಾವು ಈಗ ಒಂದು ಕೀರ್ತನೆ ಮಾಡ್ಬೋದು, ಅಥವಾ ನಾವು ಈ ಕೇಳ್ಬೋದು, ಶ್ರವಣ ಕೇಳ್ತೇವೆ ನಾವು. ಇದೆಲ್ಲ ಏನಂತ ಹೇಳಿದ್ರೆ ಭಜನೆ ಕ್ರಿಯೆ. ಈ ಭಜನೆ ಕ್ರಿಯೆ ಆದ್ಮೇಲೆ ಏನಾಗುತ್ತೆ ಅಂದ್ರೆ ನಮ್ಗೆ ಅನರ್ಥ ನಿವೃತ್ತಿ ಆಗತ್ತೆ. ಸೊ ಅನರ್ಥ ನಿವೃತ್ತಿ ಆಗ್ಬೇಕಿದ್ರೆ ನಮ್ಗೆ ಈ 3 ಹಂತವನ್ನ ನಾವು ದಾಟಿ ಬರ್ಬೇಕು, ಅಥವಾ ಸ್ವಲ್ಪ ಮಟ್ಟಿಗೆ ಇದ್ ಮಾಡ್ತಾ ಬರ್ಬೇಕು. ಸೊ ಹಾಗಾಗಿ ನಾವು ಈ ಒಂದು ಭಕ್ತಿ ಮಾರ್ಗದಲ್ಲಿ ಬಂದಾಗ ಈ ಎಲ್ಲಾ ಸಾಧು ಸಂಘ, ಅಥವಾ ನಾವು ಒಂದು ಧಾಮದಲ್ಲಿ ಹೋಗುವುದಾಗ್ಲಿ, ಅಥವಾ ಸತ್ಸಂಗದಲ್ಲಿ ಸೇರುವುದಾಗ್ಲಿ, ಅಥವಾ ಭಕ್ತಿ ವೃಕ್ಷ ಏನಲ್ಲಿ ಆಫ್ಲೈನ್ ಅಲ್ಲಿ ಮಾಡ್ತಾರೆ ಜನ, ಒಂದು ಕಡೆ ಸೇರ್ಕೊಂಡು ಅದರಲ್ಲಿ ಹೋಗುವುದು, ಅವಾಗ ಅದನ್ನು ಕೇಳುವುದು, ಪ್ರಶ್ನೆಯನ್ನು ಕೇಳುವುದು, ಭಗವಂತನ ಬಗ್ಗೆ ತಿಳ್ಕೊಳ್ಳುವುದು. ಸೊ ಇದೆಲ್ಲ ಮಾಡ್ತಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಅಂತ ಗೊತ್ತಾಗುತ್ತೆ ನಮ್ಗೆ. ಅಂದ್ರೆ ನಮ್ದು ಅಥತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ನಾವು ಯಾರು ಅಂತ ಹೇಳಿದ್ರೆ ನಾವು ಈ ಆತ್ಮ ಅಲ್ಲ, ನಾವು ಈ ದೇಹ. ಆಮೇಲೆ ನಮ್ಮ ಭಗವಂತನ ಮತ್ತೆ ನಮ್ಮಲ್ಲಿ ಸಂಬಂಧ ಏನು, ನಾವು ಜೀವೇರೇ ಸ್ವರೂಪವೇ ಕೃಷ್ಣೇರೇ ನಿತ್ಯದಾಸ್, ನಾವು ಭಗವಂತನ ನಿತ್ಯ ಸೇವಕರು. ಆಮೇಲೆ ನಮ್ಮ ಒಂದು ಉದ್ದೇಶ ಏನಂತ ಹೇಳಿದ್ರೆ ಭಗವಂತನ ಸೇವೆ ಮಾಡುವಂತದ್ದು, ಅಥವಾ ಭಕ್ತರ ಸೇವೆ ಮಾಡುವಂತದ್ದು. ಇದು ನಮ್ಮ ಒಂದು ಜಿಜ್ಞಾಸೆ ಆಗಿರ್ಬೇಕು ನಮ್ದು. ಸೊ ನಾವು ಇಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈ ಪ್ರಾಣಿಗಳಿಗೂ ಮತ್ತು ನಮಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಸಮಾನವಾದ ಅಂತ ಹೇಳಿದ್ರೆ, ಆಹಾರ ನಿದ್ರೆ ಭಯ ಮೈಥುನಂಚ ಸಮಾನವೇದ ಪಶುರ್ಭಿನ್ನರಾಣಂ ಧರ್ಮೋಶೇಷ ಅಧಿಕೋ ವಿಶೇಷ ಧರ್ಮೇನ ಹೀನೈ ಪಶುರ್ಭಿನ್ನರಾಣಂ. ಅಂದ್ರೆ ಆಹಾರ ಅಂದ್ರೆ ನಾವು ತಗೊಳ್ತೇವೆ, ಪ್ರಾಣಿಗಳು ಕೂಡ ತಗೊಳ್ತೇವೆ ಆಹಾರ. ಆಮೇಲೆ ನಿದ್ರೆ, ನಾವು ಕೂಡ ನಿದ್ರೆ ಮಾಡ್ತೇವೆ, ಪ್ರಾಣಿಗಳು ಕೂಡ ನಿದ್ರೆ ಮಾಡ್ತೇವೆ. ಆಮೇಲೆ ಭಯ, ನಮಗೂ ಕೂಡ ಭಯ ಇದೆ, ಪ್ರಾಣಿಗಳು ಕೂಡ ಭಯ ಇದೆ. ಆಮೇಲೆ ಮೈಥುನ ಅಂದ್ರೆ ಸೃಷ್ಟಿ ಮಾಡುವಂತದ್ದು, ನಾವು ಕೂಡ ಮಾಡ್ತೇವೆ, ಪ್ರಾಣಿಗಳು ಮಾಡ್ತೇವೆ. ಆಹಾರ ನಿದ್ರೆ ಭಯ ಮೈಥುನ ಅಂತ ಸಮಾನವೇ ಪಶುರ್ ನರಾಣ. ನರ ಅಂತ ಹೇಳಿದ್ರೆ ಮನುಷ್ಯರಿಗೂ ಮತ್ತು ಪಶುಗಳಿಗೂ ಸಮಾನವಾಗಿರ್ತದೆ. ಆದ್ರೆ ನಮ್ಗಿಂತ ಪ್ರಾಣಿಗಳಿಗಿಂತ ನಮ್ಗೆ ಏನು ವಿಶೇಷ ಇದೆ, ಧರ್ಮೋಶೇಷ ಅಧಿಕೋ ವಿಶೇಷ. ಧರ್ಮ ಅನ್ನೋದೇನಿದೆ ಅದು ಪ್ರಾಣಿಗಳಿಗೆ ಬರುವುದಿಲ್ಲ. ಇಲ್ಲಿ ಯಾವ್ದಾದ್ರು ಪ್ರಾಣಿಗಳು ಬಂದು ಸತ್ಸಂಗ ಕೇಳ್ತಾ ಇದೆಯಾ? ಇಲ್ಲ. ಧರ್ಮೋಶೇಷ ಅಧಿಕೋ ವಿಶೇಷ ಅಂದ್ರೆ ಧರ್ಮ ಅಂತ ಹೇಳಿದ್ರೆ ನಮ್ದು ಈ ಒಂದು ಉತ್ತಮವಾದ ಧರ್ಮ ಯಾವುದು, ಭಗವಂತನ ಒಂದು ಸೇವೆ ಮಾಡುವಂತದ್ದು ಧರ್ಮ. ಈ ಧರ್ಮ ಅಂತ ಹೇಳುವಾಗ ನಾವು ಈಗ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಆ ಧರ್ಮ ಮಾತಾಡ್ತಾ ಇಲ್ಲ. ಅಂದ್ರೆ ಮನುಷ್ಯನ ಧರ್ಮ ಏನು, ಇದು ನಮ್ಗೆ ಅಥೋದೋ ಬ್ರಹ್ಮ ಜಿಜ್ಞಾಸ. ಆಮೇಲೆ ಇದು ಧರ್ಮ ಈ ನೈ, ಒಂದ್ ವೇಳೆ ಧರ್ಮನೇ ಇಲ್ಲ ಅಂತ ಹೇಳಿದ್ರೆ ನಾವು ಪ್ರಾಣಿಗಳಿಗೆ ಸಮಾನ ಅನ್ಕೊಂಡು. ಸೊ ಒಂದ್ಸರಿ ಪ್ರಭುಪಾದರು ಅಲ್ಲಿ ಅಮೆರಿಕದಲ್ಲಿ ಇದ್ದಾಗ ಹೇಳ್ತಿದ್ರು, ಅಂದ್ರೆ 4 ನಿಯಮವನ್ನ ಪಾಲನೆ ಮಾಡಿ ನೀವು ಭಕ್ತರಾಗ್ತದೆ ಅನ್ಕೊಂಡು. ಸೊ ಒಬ್ರು ಏನ್ ಮಾಡ್ತಿದ್ದಾರೆ, ಅವರು ಅಲ್ಲಿ ಸಾಮಾನ್ಯವಾಗಿ ಅಲ್ಲಿ ಪಾಶ್ಚಾತ್ಯರೆಲ್ಲ 4 ನಿಯಮವನ್ನು ಯಾರೋ ಪಾಲನೆ ಮಾಡ್ತಿರ್ತಿರ್ಲಿಲ್ಲ. ಅಂದ್ರೆ ಎಲ್ಲವೂ ಕೂಡ ಎಲ್ಲ ಕೆಟ್ಟ ಚಟ ಕೂಡ ಇತ್ತು ಅವರಿಗೆ. ಅವಾಗ ಅವರು ಪ್ರಭುಪಾದರ ಒಂದು ಉಪದೇಶ ಕೇಳಿ, ಕ್ಲಾಸ್ ನಲ್ಲಿ ಕೇಳಿ, ಒಬ್ರು ಭಕ್ತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ 4 ನಿಯಮವನ್ನು ಪಾಲನೆ ಮಾಡ್ತಾರೆ. ಈಗ ಮಾಂಸಾಹಾರ ಬಿಡ್ತಾರೆ, ಆಮೇಲೆ ಜೂಜಾಟ ಬಿಡ್ತಾರೆ, ಆಮೇಲೆ ಅನೈತಿಕ ಸಂಬಂಧ ಬಿಡ್ತಾರೆ, ಮತ್ತೆ ಈ ಟೀ ಕಾಫಿ ಇಂಥದ್ರಲ್ಲಿ ಬಿಡ್ತಾರೆ. ಅವಾಗ ಬಂದು ಹೇಳ್ತಾರೆ, ಪ್ರಭುಪಾದ ನಾನು ಈಗ ಭಕ್ತನಾದೆ ಅನ್ಕೊಂಡು. ಅವಾಗ ಪ್ರಭುಪಾದರು ಹೇಳ್ತಾರೆ, ಇಲ್ಲ ನೀನು ಭಕ್ತನಾಗಿಲ್ಲ, ನೀನು ಮನುಷ್ಯನಾಗಿದ್ದೆ ಅನ್ಕೊಂಡು. ನೀನು ಇಷ್ಟು ತನಕ ಏನ್ ಮಾಡ್ತಿದ್ದೆ ಅಂದ್ರೆ ಪ್ರಾಣಿಗಳ ತರ ಇದ್ದೆ ನೀನು. ಈ ಒಂದು ಆಹಾರ ನಿದ್ರಾ ಭಯ ಮೈಥುನ ಅಷ್ಟೇ ಮಾಡ್ತಿದ್ದೆ ನೀನು. ಈಗೇನಾಗಿದೆ ಅಂತ ಹೇಳಿದ್ರೆ ಈಗ ಅದನ್ನು ಬಿಟ್ಟು ಮೇಲೆ ಬಂದಿದೆ ಅಂತ ಹೇಳಿದ್ರೆ ಮನುಷ್ಯನಾಗಿದ್ದೆ. ಆದ್ರೆ ಭಕ್ತನಾಗ್ಬೇಕಿದ್ರೆ ನೀನು 16 ಮಾಲೆ ಮಾಡ್ಬೇಕು, ಮತ್ತೆ ಸಾಧನೆ ಮಾಡ್ಬೇಕು, ದೀಕ್ಷೆ ತಗೊಳ್ಬೇಕು. ಅವಾಗ ಏನಾಗುತ್ತೆ, ನೀನು ಭಕ್ತರಾಗ್ತದೆ. ಅವಾಗ ಒಂದೊಂದೇ ಹೆಜ್ಜೆ ಏನಿದೆ ನಾವು ಭಕ್ತಿಯಲ್ಲಿ ಅದನ್ನ ಅಳವಡಿಸ್ಕೊಳ್ತಾ ನಾವು ಹೋಗ್ಬೋದು ನಾವು. ಆಮೇಲೆ ಇಲ್ಲಿ ಒಂದು ಹೇಳಿದ್ದಾರೆ, ಅಂದ್ರೆ ನಾವು ಯಾಕೆ ಈ ಕೃಷ್ಣ ಅಂತ ಹೇಳಿದ್ರೆ ಈ 2 ಪದ ಕೃಷ್ ಮತ್ತೆ ನ. ಕೃಷ್ ಅಂತ ಹೇಳಿದ್ರೆ ನಮ್ಗೆ ಜನನದ ಪುನರಾವರ್ತನೆ. ಕೃಷ್ ಅಂತ ಹೇಳಿದ್ರೆ ಜನನದ ಪುನರಾವರ್ತನೆ. ಅಂದ್ರೆ ನಾವೀಗ ಹುಟ್ಟು ಸಾವು ಮತ್ತೆ ಹುಟ್ಟು ಸಾವು ಇದು ಹೇಳ್ತೇವೆ ನಾವು, ಹುಡ್ತೇವೆ ಸಾಯುತ್ತೇವೆ, ಅದಕ್ಕೆ ಪುನರಾವರ್ತನೆ ಕೃಷ್ ಅಂದ್ರೆ. ನ ಅಂದ್ರೆ ತಡೆಯುವವನು. ಯಾರು ಈ ಒಂದು ಹುಟ್ಟು ಸಾವನ್ನು ತಡಿತಾನೋ ಅವನಿಗೆ ಕೃಷ್ಣ ಅಂತ ಹೇಳ್ತಾರೆ. ಸೊ ಇನ್ನೊಂದು ಅರ್ಥ ಹೇಳ್ತಾರೆ ಮುಕುಂದ ಅನ್ಕೊಂಡು. ಯಾರು ಹೇಳ್ತೀರಿ ಮುಕುಂದ ಅಂದ್ರೆ ಏನ್ ಅರ್ಥ ಅಂತ? ಮುಕ್ತಿಯನ್ನು ಕೊಡುವನು. ಮುಕ್ತಿದಾತ. ಯಾರು ಮುಕ್ತಿಯನ್ನು ಕೊಡ್ತಾನೋ ಅವನಿಗೆ ಮುಕುಂದ ಅಂತ ಹೇಳ್ತಾರೆ, ಅದು ಕೃಷ್ಣ.
ಕೃಷ್ಣನಿಗೆ ಮಾತ್ರ ಸಾಧ್ಯ ಇದೆ ಮುಕ್ತಿಯನ್ನು ಕೊಡ್ಲಿಕ್ಕೆ. ಈಗ ಜಯ ವಿಜಯ ಇಲ್ಲಿ ವೈಕುಂಠದಲ್ಲಿ ಅವರು ಕೇಳ್ತಾರೆ, ಅಂದ್ರೆ ಅವರು 4 ಕುಮಾರರು ಬಂದು ಅವರಿಗೆ ತಡೆದಾಗ ಶಾಪ ಕೊಡ್ತಾರೆ, ನೀವು ಇದಾಗಿ ಅನ್ಕೊಂಡು ರಾಕ್ಷಸರಾಗಿ ಅನ್ಕೊಂಡು ಶಾಪ ಕೊಡ್ತಾರೆ. ಅವಾಗ ಭಗವಂತ ಬಂದು ಅವರಲ್ಲಿ ಕ್ಷಮೆ ಕೇಳಿ ಹೇಳ್ತಾನೆ, ಅವಾಗ ತಪ್ಪಾಯ್ತು ನಾವು ಮಾಡಿದ್ದನ್ನು ಹೇಳ್ಕೊಂಡು. ಅವಾಗ ಭಗವಂತ ಅವರಿಗೆ ಜಯ ವಿಜಯರಿಗೆ 2 ಚಾನ್ಸ್ ಕೊಡ್ತಾರೆ. ಒಂದು, ನೀನು 3 ಜನ್ಮ ರಾಕ್ಷಸನಾಗಿ ಹುಟ್ಟಿ ಮತ್ತೆ ವಾಪಸ್ ಬರ್ಬೋದು, ಇಲ್ಲ 7 ಜನ್ಮ ಭಕ್ತನಾಗಿ ಬಂದು ಭಕ್ತನಾಗಿ ಹುಟ್ಟಿ ಮತ್ತೆ ವಾಪಸ್ ಬರ್ಬೋದು ಅನ್ಕೊಂಡು. ಅವಾಗ ಜಯ ವಿಜಯರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು 3 ಜನ್ಮ ರಾಕ್ಷಸರಾಗಿ ಮತ್ತೆ ವಾಪಸ್ ಬರ್ತೇವೆ ಅಂತ. ಯಾಕೆ ಹಾಗೆ ಹೇಳ್ತಾರೆ? ಬೇಗ ದೇವರು ಭಗವಂತ ಮತ್ತೆ ಸಿಗ್ಲಿಕ್ಕಾಗಲ್ಲ. ರಿಯುನೈಟ್ ಆಗ್ಲಿ ಅಂತ. ಅದ್ರ ರಾಕ್ಷಸರಾಗಿ ಹೋಗುದು ಒಳ್ಳೇದು ಅವರಿಗೆ. ಬೇಗ ಬರ್ಲಿಕ್ಕಾಗತ್ತಲ್ಲ ಅಂತ ಕರೆಕ್ಟ್. ಕೃಷ್ಣ ಸಾಹಿತ್ಯ. ಯಾಕಂದ್ರೆ 7 ಜನ್ಮ ಅಂತ ಹೇಳಿದ್ರೆ, ಈಗ ಒಂದೊಂದು ಜನ್ಮ ಅಂತ ಹೇಳಿದ್ರೆ ಲಕ್ಷಗಟ್ಲೆ ವರ್ಷ ಆಗ್ಬಹುದು, ಕೋಟಿಗಟ್ಲೆ ವರ್ಷ ಆಗ್ಬಹುದು. ಯಾಕಂದ್ರೆ ನಾವು ಋಷಿ ಮುನಿಗಳೆಲ್ಲ ನೋಡ್ಬೋದು, ಈಗಲೂ ಇದ್ದಾರೆ ಕೆಲವರು ತಪೋಲೋಕದಲ್ಲಿ ಈ ಋಷಿಗಳಿದ್ದಾರೆ. ಅಂತ ಋಷಿ ಜನ್ಮ ಎಲ್ಲೂ ಸಿಕ್ತಂತ ಹೇಳ್ಬಿಟ್ರೆ ಎಷ್ಟೋ ಕೋಟಿಗಟ್ಲೆ ವರ್ಷ ಇರ್ಬೇಕು. ಸೊ ಅಂತ 7 ಜನ್ಮ ಅಂತ ಹೇಳಿದ್ರೆ ಎಷ್ಟೋ ಕೋಟಿ ಆಗತ್ತೆ. ಅಷ್ಟು ಕೋಟಿ ತನಕ ಭಗವಂತನಿಂದ ದೂರ ಇರ್ಲಿಕ್ಕೆ ಅವರಿಗೆ ಇಚ್ಛೆ ಇಲ್ಲ. ಅದಕ್ಕಾಗಿ ಇದು ಭಗವಂತನ ಒಂದು ಲೀಲೆ ಕೂಡ ಅದೇ. ಯಾಕಂದ್ರೆ 3 ಜನ್ಮ ರಾಕ್ಷಸರಾಗಿದ್ದು ಅಂದ್ರೆ ಬೇಗ ಬರ್ಬೋದು, ಪ್ರಭು ಹೇಳ್ದಾಗೆ ಬೇಗ ಬರ್ಬೋದು ಅವ್ರಿಗೆ. ಅಂದ್ರೆ ಭಗವಂತನ ಬಿಟ್ಟು ಇರ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಸೊ ಇಲ್ಲಿ ಸಹ ನಾವು ನೋಡ್ಬೋದು, ನಾವು ಫಸ್ಟ್ ಜನ್ಮದಲ್ಲಿ ಏನಾಗಿರ್ತಾರ ಅವರು? ಕುಂಭಕರ್ಣ ಮತ್ತು ರಾವಣ. ಅಲ್ಲ, ಹಿರಣ್ಯಾಕ್ಷ ಮತ್ತೆ ಹಿರಣ್ಯಾಕ್ಷ ಹಿರಣ್ಯಕಶಿಪು. ಮತ್ತೆ ಕುಂಭ ಮತ್ತು ರಾವಣ. ಹಿರಣ್ಯಾಕ್ಷನನ್ನ ವರಹ ದೇವರು ಕೊಲ್ತಾರೆ, ಆಮೇಲೆ ಹಿರಣ್ಯಾಕ್ಷನನ್ನ ನರಸಿಂಹ ದೇವರು ಇದ್ ಮಾಡ್ತಾರೆ, ವಧೆ ಮಾಡ್ತಾರೆ ಅವನಿಗೆ. ಆಮೇಲೆ ಅದ ನಂತರ ಅವರು ಕುಂಭಕರ್ಣ ಮತ್ತೆ ರಾವಣಾಗಿ ಹುಡ್ತಾರೆ. ಆಮೇಲೆ 3ನೇದು ಕಂಸ. ಶಿಶುಪಾಲದಂತ ಕಂಸ. ಕಂಸ ಅಲ್ಲ, 3ನೇದು ಕಂಸ. ಕಂಸ ಶಿಶುಪಾಲ ಅಲ್ಲ, ದಂತವಕ್ರ. ಶಿಶುಪಾಲ ಮತ್ತೆ ದಂತವಕ್ರ. ಕಂಸ ಏನಿದೆ ಕಾಲನೇಮಿ ಅನ್ಕೊಂಡು ಒಬ್ಬ ರಾಕ್ಷಸ ಏನಾಗಿರ್ತಾನೆ, ಕಾಲನೇಮಿ ಆಗಿರ್ತಾನೆ ಮೊದ್ಲು, ಅವನು ಕಂಸನಾಗಿ ಹುಡ್ತಾನೆ. ಕ್ಲಿಯರ್ ಆಯ್ತಲ್ಲ? ದಂತವಕ್ರ ಮತ್ತೆ ಶಿಶುಪಾಲ. ಸೊ ಶಿಶುಪಾಲ ಅವನಿಗೆ ಈ ಅವನಿಗೆ ಒಂದು ಇದಿರುತ್ತೆ, ಕೃಷ್ಣ ಅವನಿಗೆ ತಾಯಿ, ಶಿಶುಪಾಲನ ತಾಯಿ ಈ ಅವನ ಉದ್ದೇಶ ಏನ್ ಹೇಳಿದ್ರೆ ಅವನಿಗೆ ಬೈಯುದು ಕೃಷ್ಣನಿಗೆ. ಅವಾಗ ಕೃಷ್ಣ ಹೇಳ್ತಾನೆ, ನಾನು 100 ಸರಿ ಬೈಯೋ ತನಕ ಮನ್ನಿಸ್ತೇನೆ, ಆಮೇಲೆ ನಾನು ವಧೆ ಮಾಡ್ತೇನೆ ಅನ್ಕೊಂಡು. ಸೊ ಇಲ್ಲಿ ರಾಜಶ್ರೀ ಯಜ್ಞ ಯಾಗ ನಡೀತಿರ್ತದೆ. ಅವಾಗ 101 ಸರಿ ಅವನನ್ನ ನಿಂದನೆ ಮಾಡ್ತಾನೆ. ಅವಾಗ ಕೃಷ್ಣ ಅವನನ್ನು ಇದು ಸುದರ್ಶನ ಬಿಟ್ಟು ಅವನನ್ನ ವಧೆ ಮಾಡ್ತಾನೆ. ಸೊ ಅವನ ವಧೆ ಮಾಡಿದಾಗ ಆ ಒಂದು ಆತ್ಮ ಏನಿದೆ, ಬ್ರಹ್ಮಜ್ಯೋತಿ ಇದೆ, ಅದು ಕೃಷ್ಣನಲ್ಲಿ ಬಂದು ಸೇರುತ್ತೆ. ಅಲ್ಲಿ ಸೇರಿ ಏನಾಗುತ್ತೆ, ವಾಪಸ್ ವೈಕುಂಠಕ್ಕೆ ಹೋಗುತ್ತೆ. ಎಲ್ಲಿ ಅವರು ವೈಕುಂಠದಿಂದ ಬಂದಿದ್ದಾರೆ ಅಲ್ಲಿ ವಾಪಸ್ ಹೋಗುತ್ತೆ. ಸೊ ಹಾಗಾಗಿ ಖಾಲಿ ಹೇಗೆ ಇಲ್ಲಿ ರಾವಣ ಮತ್ತೆ ಕುಂಭಕರ್ಣನ ವಧೆ ಮಾಡಿದ್ದ ಯಾರು? ಈ ರಾಮಚಂದ್ರನಿಗೆ ಮುಕ್ತಿ ಕೊಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಅಲ್ಲಿ ನರಸಿಂಹದೇವರು ಮತ್ತೆ ವರಹ ಮಾಡಿದ್ರು ಕೂಡ ಮುಕ್ತಿ ಕೊಡ್ಲಿಕ್ಕೆ ಆಗ್ಲಿಲ್ಲ. ಆ ಮುಕ್ತಿ ಯಾರಿಗೆ ಕೊಟ್ರು? ಕೃಷ್ಣ. ದ್ವಾಪರ ಯುಗದಲ್ಲಿ ಕೃಷ್ಣ ಮಾತ್ರ ಕೊಟ್ಟ. ಹಾಗಾಗಿ ಮುಕ್ತಿಯನ್ನು ಕೊಡುವವನು ಮಾತ್ರ ಮುಕುಂದ, ಅದೇ ಕೃಷ್ಣ. ಸೊ ಅಲ್ಲಿ ಕೃಷ್ಣ ಒಂದು ಏನು, ಕೃಷ್ಣ ಅಂದ್ರೆ ಏನಂತ, ಮತ್ತೆ ಕೃಷ್ಣ ಅಂತ ಹೇಳಿದ್ರೆ ಆಕರ್ಷಣೆ ಐತಿ ಕೃಷ್ಣ, ಅದನ್ನೇ ಹೇಳ್ತಾರೆ. ಯಾಕಂದ್ರೆ ಅಷ್ಟೊಂದು ಸುಂದರವಾಗಿರ್ತಾನೆ ಕೃಷ್ಣ. ಅದಕ್ಕಾಗಿ ಅದು ಕೂಡ ಒಂದು ಅರ್ಥ ಇದೆ ಕೃಷ್ಣ ಅಂತ ಹೇಳಿದ್ರೆ. ಇಲ್ಲಿ ಕೃಷ್ಣ ಏನ್ ಹೇಳಿದ್ದಾರೆ, ಯಾರು ಜನನ ಮತ್ತೆ ಮರಣದ ಪುನರಾವರ್ತನೆಯನ್ನು ತಡಿತಾನೋ ಅವನೇ ಕೃಷ್ಣ ಅಂತ ಹೇಳ್ತಾನೆ. ಸೊ ನಾವು ಈ ಒಂದು ಭಕ್ತಿ ಮಾರ್ಗದಲ್ಲಿ ಬಂದ ನಂತರ ಇಲ್ಲಿ ಮುಂದೆ 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ. ನೇಹಾಭಿಕ್ರಮಣ ಸ್ವಸ್ತಿ ಪ್ರತ್ಯವಾಯುನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸೊ ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕ್ಷಯವೆಂಬುದಾಗಲಿ ಇಲ್ಲ. ಈ ಹಾದಿಯಲ್ಲಿ ಸ್ವಲ್ಪವೇ ಮುಂದುವರಿದರೂ ಅದು ಬಹು ಅಪಾಯಕರವಾದ ಭೀತಿಯಿಂದ ವ್ಯಕ್ತಿಯನ್ನು ಪಾರು ಮಾಡುವುದು. ಸೊ ನೇಹಾಭಿ ವಿಕ್ರಮಣ ಆಸ್ವಸ್ತಿ. ಅಂದ್ರೆ ಸ್ವಲ್ಪ ಅಂದ್ರೆ ಯಾವುದೇ ಒಂದು ಈ ಒಂದು ನಷ್ಟ ಅನ್ನೋದಿಲ್ಲ ಈ ಒಂದು ಪರಿಶ್ರಮದಲ್ಲಿ. ಅಂದ್ರೆ ಈಗ ಇದನ್ನ ಹೇಗೆ ನಾವು ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ, ಈಗ ಒಬ್ರು ಈ ಒಂದು ಭೌತಿಕ ಜ್ಞಾನ ಏನ್ ನಾವು ಪಡಿತೇವೆ, ಈಗ
ಒಬ್ರು ಲಾಯರ್ ಇರ್ಬೋದು, ಅಥವಾ ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, PhD ಮಾಡಿರ್ಬೋದು. ಸೊ ಏನೇ ಒಂದು ನಾವು ಒಂದು ಡಿಗ್ರಿಯನ್ನು ಪಡಿತೇವೆ, ಇಲ್ಲಿ ವಿದ್ಯೆಯನ್ನು ಪಡಿತೇವೆ, ಅದು ಈ ನಮ್ಮ ಈ ಒಂದು ಶರೀರ ಇರೋ ತನಕ ಮಾತ್ರ. ಒಂದ್ ವೇಳೆ ನಾವು ಈಗ ಸತ್ತ ಮೇಲೆ ಮತ್ತೆ ಇನ್ನೊಂದು ಜನ್ಮ ನಾವು ಮನುಷ್ಯರಾಗೆ ಹುಟ್ಟಿದ್ರೆ, ಇಲ್ಲ ನಾನು ಕಳೆದ ಜನ್ಮದಲ್ಲಿ ಇಂಜಿನಿಯರ್ ಮಾಡಿದ್ದೆ, ಈ ಜನ್ಮದಲ್ಲಿ ಡೈರೆಕ್ಟ್ ಆಗಿ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ನಾವು ಎಷ್ಟು ವಾಪಸ್ LKG UKG ಇಂದ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಅದರಿಂದಾನೇ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಆದ್ರೆ ಈ ಒಂದು ಭಕ್ತಿ ಮಾರ್ಗ ಏನಿದೆ, ಭಗವಂತನು ಕೂಡ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಅಂದ್ರೆ ಈ ಒಂದು ಭಕ್ತಿ ಮಾರ್ಗ ನಾವು ಏನ್ ಮಾಡಿರ್ತೇವೆ, ಅಕಸ್ಮಾತ್ ಆಗಿ ನಾವು ಈಗ ಒಂದು 50% ಮಾಡಿದಿರಿ ಅಂತ ತಿಳ್ಕೊಳ್ಳಿ. ಸೊ 50% ಮಾಡಿ ನಮ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಥವಾ ನಾವು ಏನೋ ಇದಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮತ್ತೆ ಮುಂದಿನ ಜನ್ಮದಲ್ಲಿ ನಾವು ಮನುಷ್ಯರ ಹುಟ್ಟಿದ್ರೆ 51ನೇ ದಿನದಿಂದ ಸ್ಟಾರ್ಟ್ ಮಾಡ್ಬೋದು ನಾವು. ಈಗ ಕೆಲವೊಮ್ಮೆ ನಾವು ಉದಾಹರಣೆಗೆ ನೋಡ್ಬೋದು, ಕೆಲವರು ಸಣ್ಣ ಮಕ್ಕಳು ಕೂಡ ತುಂಬಾ ಒಂದು ಮಾತಾಡುವುದಾಗ್ಲಿ, ಅಥವಾ ಈ ಒಂದು ಕೀರ್ತನೆ ಅಥವಾ ಈ ಹಾರ್ಮೋನಿಯಂ ತಬಲಾ ಎಲ್ಲ ಬೇಗ ಬೇಗ ಕಲ್ತ್ಕೊಂಡ್ ಬಿಡ್ತಾರೆ. ಅದನ್ನ ನಾವು ಮಾಡ್ಬೇಕಂದ್ರೆ ನಾವು ಒದ್ದಾಡ್ತೇವೆ. ನಾವು ಹೇಗಂತ ಹೇಳಿದ್ರೆ, ಅವರಿಗೆ ಆ ಭಕ್ತಿ ಮಾರ್ಗ ಆಲ್ರೆಡಿ ಇದ್ದೇ ಇರುತ್ತೆ ಅವರಿಗೆ. ಸೊ ಲಾಸ್ಟ್ ಟೈಮ್ ಕೂಡ ಒಂದು ಹೇಳಿದೆ ನಾನು, ಒಂದು 6 ತಿಂಗಳು ಮಗು ಒಳ್ಳೆ ಈ ದಾಮೋದರಾಷ್ಟಕಮದ ಒಂದೊಂದು ಶಬ್ದ ಹೇಳುತ್ತೆ. ಅದು ಹೇಗ್ ಸಾಧ್ಯ? ಅದು ಅಂದ್ರೆ ಇದು ಹಿಂದಿನ ಜನ್ಮದ ಒಂದು ಸುಕೃತಿಯಿಂದ ಬಂದಿರುತ್ತೆ. ಅದು ಅಂದ್ರೆ ಏನೋ ಒಂದು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಇದರಲ್ಲಿ ನಷ್ಟ ಇಲ್ಲ. ಹಾಗಾಗಿ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ, ನಾವು ಏನು ಒಂದು 1 ರೌಂಡ್ ಅಥವಾ 10 ರೌಂಡ್ ಏನ್ ಮಾಡ್ತೇವೆ ನಾವು, ಅದು ಭಗವಂತನ ಇದರಲ್ಲಿ ನಾವು ಅಕೌಂಟ್ ಏನಿದೆ, ಪರ್ಮನೆಂಟ್ ಅಕೌಂಟ್ ಅಲ್ಲಿ ಜಮಾ ಆಗಿರುತ್ತೆ ನಮಗೆ. ನಾವು ಈ ಜನ್ಮದಲ್ಲಿ ನಾವು ಎಷ್ಟೇ ಒಂದು ಹಣ ಒಂದು ಸಂಪಾದನೆ ಮಾಡಿದ್ರು ಏನಾಗುತ್ತೆ, ಒಂದ್ ದಿವಸ ಎಲ್ಲ ಬಿಟ್ಟು ಹೋಗ್ಬೇಕಾಗುತ್ತೆ. ಆದ್ರೆ ಈ ಭಕ್ತಿ ಮಾರ್ಗದಲ್ಲಿ ಬಂದಾಗ ಏನಾಗುತ್ತೆ, ಯಾವುದು ಕೂಡ ಇದಿಲ್ಲ, ನಷ್ಟ ಆಗುದಾಗ್ಲಿ, ಕ್ಷಯ ಎಂಬುದಾಗಲಿ, ಅಂದ್ರೆ ಕಡಿಮೆ ಆಗತ್ತೆ ಅನ್ನೋದಾಗ್ಲಿ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಬಹು ಅಪಾಯಕಾರವಾದ ಭೀತಿಯಿಂದ ವ್ಯಕ್ತಿಯನ್ನು ಪಾರ ಮಾಡಬಹುದು. ನಾವೀಗ ಪವರ್ಗ ಅಂತ ನಾವು ಕೇಳಿರ್ತೇವೆ. ನಾವು ಈಗೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ದಾಗೆ ಗೊತ್ತಿರುವುದಿಲ್ಲ. ಯಾರ್ಯಾರು ತುಂಬಾ ಕನ್ನಡ ಇದರಲ್ಲಿ ಹೋದಾಗ ಪವರ್ಗ ಕೇಳಿದರೆ ಯಾರಾದ್ರು ಪ ಪ ಬ ಬ ಮ ಅಂತ, ಅದಕ್ಕೆ ಪವರ್ಗ ಅಂತ ಹೇಳ್ತಾರೆ. ಅಂದ್ರೆ ಪ ಅಂದ್ರೆ ಪರಿಶ್ರಮ, ನಾವೊಂದು ಕೆಲಸ ಮಾಡುವಂತದ್ದು. ಮತ್ತೆ ಇನ್ನೊಂದು ಪ ಅಂತ ಹೇಳಿದ್ರೆ ಪೇನ. ಪೇನ್ ಅಂತ ಹೇಳಿದ್ರೆ, ಈಗ ಒಂದು ಈ ಪ್ರಾಣಿಗಳು, ಜಿಂಕಿ ಯಾವ್ದಾದ್ರು ಒಂದು ಪ್ರಾಣಿಗಳು ಅಗ್ದಾಗ ಅದು ನೊರೆ ಬರುತ್ತೆ. ಈಗ ನೋಡಿರ್ಬೋದು, ದನ ಎಲ್ಲ ಮೇ ತಿಂದ್ಕೊಂಡು ವಾಪಸ್ ಜಗುವಾಗ ಅದು ನೊರೆ ಬರುತ್ತೆ, ಅದಕ್ಕೆ ಪೇನ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಅದು ನೊರೆ ಆ ತರ. ಆಮೇಲೆ ಬ ಅಂತ ಹೇಳಿದ್ರೆ ನಮ್ಗೆ ಬಯಕೆ, ಒಂದು ಹಣ ಸಂಪಾದನೆ ಮಾಡಿದಾಗ ಹಗಲು ರಾತ್ರಿ ಈ ದುಡ್ದು ಇದೆಲ್ಲ ಮಾಡಿದಾಗ ಹಣ ಬರುತ್ತೆ. ಹಣ ಬಂದಾಗ ನಮ್ಗೆ ಏನಾಗುತ್ತೆ, ಬಯಕೆ ಆಗತ್ತೆ. ಅದ್ ತಗೊಳ್ಬೇಕು, ಇದು ತಗೊಳ್ಬೇಕು, ಮನೆ ತಗೊಳ್ಬೇಕು, ಜಾಗ ತಗೊಳ್ಬೇಕು, ಚಿನ್ನ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಜಾಸ್ತಿ ಎಲ್ಲ ಚಿನ್ನ ಜಾಸ್ತಿ ಆದ ಕೂಡ ಏನಾಗುತ್ತೆ ನಮ್ಗೆ, ಇನ್ನೊಂದು ದೊಡ್ಡದು ಅಂತ ಹೇಳಿದ್ರೆ ಭಯ ಆಗತ್ತೆ ನಮ್ಗೆ, ಎಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ ಏನೋ, ಅದಕ್ಕಾಗಿ ಲಾಕರ್ ಅಲ್ಲಿ ಇಡೋಣ, ಅಥವಾ ಯಾರಾದ್ರೂ ಸೆಕ್ಯೂರಿಟಿ ಏನ್ ಇಡೋಣ, ಅಥವಾ ನಾಯಿ ಅಂತ ಸಾಕೋಣ, ಹೀಗೆ ಬೇರೆ ಬೇರೆ ತರದ್ದು ಭಯ ಸ್ಟಾರ್ಟ್ ಆಗುತ್ತೆ. ಸೊ ಅದು ನಮಗೆ ಎಷ್ಟರ ಮಟ್ಟಿಗೆ ನಮ್ಗೆ ಏನು ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಭಯನೇ ಕಡಿಮೆ ಆಗುತ್ತೆ. ಸೊ ಒಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬಹರೇನಲ್ಲಿ ಈ ಪೊಲೀಸರು ಮತ್ತೆ ಇಲ್ಲಿ ಅವರು ಇರುವಂತಹ ಜನರ ಮಧ್ಯೆ ಘರ್ಷಣೆ ಸ್ಟಾರ್ಟ್ ಆಯ್ತು. ಸೊ ಘರ್ಷಣೆ ಸ್ಟಾರ್ಟ್ ಆದಾಗ ಅದನ್ನ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು. ಈ ಕೆಲವು ಬೇರೆ ದೇಶದವರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಯಾರಾದ್ರೂ ಪರ್ಸ್ ಅಲ್ಲಿ ಹಣ ಇಟ್ಕೊಂಡ್ ಬಿಟ್ಟಿದ್ರೆ ಪರ್ಸ್ ಇಂದ ಕಿತ್ಕೊಂಡು ಹೋಗುದು, ಅಥವಾ ಮೊಬೈಲ್ ಕಿತ್ಕೊಂಡು ಹೋಗುದು, ಅಥವಾ ಚಿನ್ನ ಇದ್ರೆ ಚಿನ್ನ ಸರದ ಕತ್ಕೊಂಡು ಹೋಗುದು. ಸೊ ಒಂದ್ಸರಿ ಆವಾಗ ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಒಂದು ಕಡೆ ಹೂ ತರ್ಲಿಕ್ಕೆ ಹೋಗ್ಬೇಕಿತ್ತು ನನಗೆ, ಹಾರ ಕಟ್ಲಿಕ್ಕೆ. ಸೊ ನಾನು ನಡ್ಕೊಂಡು ಹೋಗ್ತಿದ್ದೆ, ಅಂದ್ರೆ ಹತ್ರನೇ ಇತ್ತು, 10 ನಿಮಿಷದ ದಾರಿ ಅದು. ಗಾಡಿ ತಗೊಂಡ್ ಹೋದ್ರೆ, ಕಾರ್ ತಗೊಂಡ್ ಹೋದ್ರೆ ಮತ್ತೆ ಅಲ್ಲಿ ಪಾರ್ಕಿಂಗ್ ಮಾಡ್ಬೇಕು, ಇಲ್ಲಿ ಪಾರ್ಕಿಂಗ್ ಮಾಡ್ಬೇಕು ಅಂತ. ಸೊ ಅದೇ ಟೈಮಲ್ಲಿ ನನ್ಗೆ ಹೋಗ್ಬೇಕಿದ್ರೆ ಕೈಯಲ್ಲಿ ಒಂದು ಉಂಗುರ ಇತ್ತು, ಆಮೇಲೆ ಸ್ವಲ್ಪ ಪರ್ಸ್ ಅಂದ್ರೆ ಸ್ವಲ್ಪ ಹಣ ಇದ್ದೇ ಇರುತ್ತೆ, ಮೊಬೈಲ್ ಇರುತ್ತೆ. ಸೊ ನನ್ಗೆ ಹಿಂದೆ ಮುಂದೆ ನೋಡ್ಕೊಂಡು ಭಯ ಆಗ್ತದೆ, ಎಲ್ಲಿ ಬರ್ತಾರೇನೋ ಕಿತ್ಕೊಂಡು ಹೋಗ್ತಾರೆ. ಒಂದ್ ವೇಳೆ ಯಾರಾದ್ರೂ ಕಿತ್ಕೊಂಡು ಹೋಗ್ಬಿಟ್ರೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಅದು ಇಲ್ಲಿ ಫಲ ಸಿಗುದಿಲ್ಲ, ಅದು ಅವರು ಹಾಗೆ ಇದು ಮಾಡಿ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಸೊ ಹಾಗೆ ಒಂದಿನ ಯೋಚನೆ ಬಂತು. ಸೊ ಇದೆಲ್ಲ ಇದ್ರೆ ನನಗೆ ಭಯ ಇರುತ್ತೆ. ಏನೂ ಇಲ್ಲ ಅಂತ ಹೇಳಿದ್ರೆ ಖಾಲಿ ಕೈಯಲ್ಲಿ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೇನೆ, ಏನ್ ಬೇಕಂತಿಲ್ಲ ನನಗೆ. ಮುಂದಿನ ಏನ್ ಮಾಡಿದೆ ಅಂತ ಹೇಳಿದ್ರೆ, ಏನು ತಗೊಂಡ್ ಹೋಗ್ಲಿಲ್ಲ, ಪರ್ಸು ಮತ್ತೆ ಚಿನ್ನ ಗಿನ್ನ ಎಲ್ಲ ಬಿಟ್ಟು, ಮುಂಗರ ಎಲ್ಲ ಬಿಟ್ಟುಕೊಂಡು ಹಾಗೆ ಹೋದೆ. ನಾನು ಏನಿರ್ಲಿಲ್ಲ. ಯಾರಾದ್ರೂ ಬಂದ್ರು ಕೂಡ ಓಕೆ ಏನ್ ಬೇಕಾದ್ರೂ ತಗೋ ಅಂತ ಹೇಳ್ಕೊಂಡು ಹೇಳ್ಬೋದು. ಸೊ ಹಾಗಾಗಿ ನಮ್ಗೆ ಅವಾಗ ರಿಯಲೈಸೇಷನ್ ಆಯ್ತು ನನಗೆ,
ನಮ್ಗೆ ಎಷ್ಟು ಅಗತ್ಯ ಇದು ಅಷ್ಟೇ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವ್ದು ಭಯನೇ ಇರುವುದಿಲ್ಲ. ಸೊ ಜಾಸ್ತಿ ಇದ್ದವಾಗ ನಮ್ಗೆ ಭಯ ಆಗತ್ತೆ. ಸೊ ಆಮೇಲೆ ಇದು ಅಂತ ಹೇಳಿದ್ರೆ ಮೃತ್ಯು. ಕೊನೆಗೆ ಏನಾಗುತ್ತೆ ನಮ್ಗೆ ಜಾಸ್ತಿ ಭಯ ಭಯ ಜಾಸ್ತಿ ಆದ ಕೂಡಲೇ ಮೃತ್ಯುಗ ಇದಾಗ್ಬಿಡುತ್ತೆ. ನಮಗೆ ಮೃತ್ಯು ಹತ್ರ ಬಂತ ಅಂತ ಹೇಳಿದ್ರು ಕೂಡ ಭಯ ಆಗುತ್ತೆ. ಈಗ ಏನೂ ಇಲ್ಲ ಅಂತ ಹೇಳ್ಬಿಟ್ರೆ ಭಯ ಆಗುದಿಲ್ಲ ಅದು. ಸೊ ಹಾಗಾಗಿ ನಮ್ಗೆ ಯಾವಾಗ ನಾವು ಭಗವಂತನಲ್ಲಿ ನಾವು ಭಗವಂತನ ಒಂದು ಶರಣಾಗತಿ ಆಗ್ತೇವೆ, ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ದು ಬಯಕೆ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಬಯಕೆ ಇದ್ರೂ ಕೂಡ ಇರಬಾರ್ದಂತ ಇಲ್ಲ, ನಾನು ದುಡಿಬಾರ್ದು ಹಾಗೆ ಮಾಡ್ಬಾರ್ದಂತ ಇಲ್ಲ. ಆದ್ರೆ ನಮ್ಗೆ ಈ ಅನ್ಯ ಮಾರ್ಗದಿಂದ ಹೋಗಿ ಸಂಪಾದನೆ ಮಾಡುವಂತ ಇಂಥದ್ದೆಲ್ಲ ನಾವು ತ್ಯಜಿಸಬೇಕು ಅಂತ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಚೈತನ್ಯ ಮಹಾಪ್ರಭು ಮತ್ತೆ ಇವರ ಸನಾತನ ಗೋಸ್ವಾಮಿ ಅವರ ಬಗ್ಗೆ ಹೇಳ್ತಾರೆ. ಸೊ ಸನಾತನ ಗೋಸ್ವಾಮಿ ಬಗ್ಗೆ ಕೇಳಿರ್ಬೋದು. ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವರು ನಮ್ಮ ಮೂಲತಃ ಕರ್ನಾಟಕದವರವರು, ಸಾರಸ್ವತ ಬ್ರಾಹ್ಮಣರವರು. ಅವರು ಅವರ ಪೂರ್ವಜರು ಅಲ್ಲಿ ಈ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಹೋಗಿ ನೆಲೆಸಿರ್ತಾರೆ ಅವರು. ಆಮೇಲೆ ಅಲ್ಲಿ ಇಬ್ರು ಮಹಾ ಪಂಡಿತರವರು. ಪಂಡಿತರಂತ ಹೇಳಿದ್ರೆ ಅವರಿಗೆ ಈ ಪಾರ್ಸಿಯನ್ ಭಾಷೆ ಮತ್ತೆ ತುಂಬಾ ಭಾಷೆ ಎಲ್ಲ ಪಂಡಿತರವರು, ಮಹಾ ವಿದ್ವಾಂಸರು. ಪರ್ಷಿಯನ್ ಭಾಷೆ ಬರುತ್ತಿತ್ತು ಅವರಿಗೆ, ಸಂಸ್ಕೃತ ಬರ್ತಿತ್ತು, ಹಿಂದಿ ಬರ್ತಾ ಇತ್ತು, ತುಂಬಾ ಬೇರೆ ಬೇರೆ ಇನ್ನೂ ಕೆಲವು ಗ್ರೀಕ್ ಯಾವ್ದೊಂದು ಭಾಷೆ ಬರ್ತಿತ್ತು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ನವಾಬ್ ಶಾ ಅನ್ಕೊಂಡು ಒಬ್ಬ ಮುಸ್ಲಿಂ ರಾಜನ ಕೆಳಗಡೆ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವರು, ಅಂದ್ರೆ ಅವರು ಸನ್ಯಾಸಿ ಆದ್ಮೇಲೆ ಅವ್ರಿಗೆ ಹೆಸರು ಕೊಟ್ಟದ್ದು. ದಾಬಾರ ಕಾಶಿ ಮತ್ತೆ ದಾಬಾರ ಮಲ್ಲಿಕ್ ಮತ್ತೆ ಇನ್ನೊಂದು ಹೆಸರೇನಿದೆ, ಅವ್ರ ಹೆಸರು ಚೇಂಜ್ ಮಾಡ್ಕೊಂಡು ಮುಸ್ಲಿಂನ ಒಂದು ನವಾಬ್ ಶಾನ ಕೈ ಕೆಳಗಡೆ ಕೆಲಸ ಮಾಡ್ತಾರೆ. ಪ್ರಧಾನ ಮಂತ್ರಿ ಮತ್ತೆ ಈ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಹಣಕಾಸಿನ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಅವರು. ಸುಮಾರು ವರ್ಷ ಕೆಲಸ ಮಾಡಿದಾಗ ಅವರಿಗೆ ಜ್ಞಾನೋದಯ ಆಗುತ್ತೆ. ಅವರಿಗೆ ನಾವು ಈ ಮಾಡ್ತಿರೋದು ಸರಿ ಅಲ್ಲ ಅಂತ ಹೇಳ್ಕೊಂಡು, ಆಮೇಲೆ ಚೈತನ್ಯ ಮಹಾಪ್ರಭು ಬಂದಾಗ ಅವ್ರ ಹತ್ರ ಮೀಟ್ ಆಗ್ತಾರೆ. ಅವಾಗ ಅವ್ರ ಹತ್ರ ಮೀಟ್ ಆದಾಗ ಆಮೇಲೆ ಅವರು ಹರೇ ಕೃಷ್ಣ ಡಿಸ್ಕನೆಕ್ಟ್ ಆಯ್ತು. ಸೊ ಇವ್ರನ್ನ ಬಿಡ್ಲಿಕ್ಕೆ ತಯಾರಿರುವುದಿಲ್ಲ. ಆಮೇಲೆ ಅವರು ರೂಪ ಗೋಸ್ವಾಮಿ ಅವರು ಮೊನ್ನೆ ಪ್ರಭು ಕೂಡ ಹೇಳಿದಾಗೆ ಬೋಟ್ನಲ್ಲಿ ಚಿನ್ನದ ನಾಣ್ಯವನ್ನ ತುಂಬ್ಕೊಂಡು ಬರ್ತಾರೆ ಅವರು. ಸೊ ಅವರೊಂದು 25% ಏನಿದೆ ಅವರು ತಮ್ಮ ಒಂದು ಅಗತ್ಯಕ್ಕೆ ಬೇಕಾಗತ್ತೆ, ಎಮರ್ಜೆನ್ಸಿ ಬೇಕಾಗತ್ತೆ ಇಟ್ಟಿರ್ತಾರೆ. ಆಮೇಲೆ ಇವ್ರನ್ನ ಈ ಸನಾತನ ಗೋಸ್ವಾಮಿ ಅವ್ರನ್ನ ಜೈಲ್ ಹಾಕ್ತಾರೆ. ಅಲ್ಲಿ ಜೈಲಲ್ಲಿ ಈ ಜೈಲರಿಗೆ ಅವರಿಗೆ ಇದು ಹಣ ಕೊಟ್ಕೊಂಡು ಅವ್ರನ್ನ ಬಿಡ್ಸ್ಕೊಂಡು ಬರ್ತಾರೆ ಈ ಸನಾತನ ಗೋಸ್ವಾಮಿ ಅವ್ರನ್ನ. ಅವಾಗ ಅವರು ಅಷ್ಟೊಂದು ಮೇಧಾವಿಯಾಗಿದ್ರು ಕೂಡ ಭಕ್ತಿಯಲ್ಲೂ ಕೂಡ ಅಷ್ಟೇ ಒಂದು ಉನ್ನತ ಮಟ್ಟದಲ್ಲಿ ಇರ್ತಾರೆ ಅವರು. ಆದ್ರೂ ಅವ್ರು ಹೇಳ್ತಾರೆ ನಾನು ಮೂರ್ಖ ಅಂತ ಹೇಳ್ತಾರೆ ಅವರು. ನನಗೆ ಏನೂ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಈ ಒಂದು ಭೌತಿಕ ಜ್ಞಾನದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಖಾಲಿ ನಾನು ಐಹಿಕ ಲೋಕದಲ್ಲಿ ಇದ್ದೆ ಅಂದ್ಕೊಂಡು ಅವ್ರು ಹೇಳ್ತಾರೆ. ಸೊ ಯಾಕಂದ್ರೆ ಅವರು ಅಷ್ಟೊಂದು ಈ ಏನ್ ಹೇಳ್ತಾರೆ ವಿದ್ವಾಂಸರಾದ್ರೂ ಕೂಡ ತಾವು ಏನು ಗೊತ್ತಿಲ್ಲ ಅಂತ ಹೇಳ್ತೇವೆ. ನಾವ್ ಏನ್ ಮಾಡ್ತೇವೆ, ಸ್ವಲ್ಪ ಗೊತ್ತಿದ್ರು ಕೂಡ ನಮ್ಗೆ ಜಾಸ್ತಿ ಗೊತ್ತಿದೆ ಅಂತ ನಾವು ಹೇಳ್ತೇವೆ ನಾವು. ಸೊ ಆಮೇಲೆ ಇವರಿಗೆ ಇಬ್ಬರಿಗೂ ಕೂಡ ಅವರು ಶಿಕ್ಷೆಯನ್ನು ಕೊಡ್ತಾರೆ. ಇವರು ಚೈತನ್ಯ ಮಹಾಪ್ರಭುಗಳು ತಮ್ಮ ಒಂದು ಶಿಷ್ಯರನ್ನಾಗಿ ಮಾಡ್ತಾರೆ. ಆಮೇಲೆ ಅಲ್ಲಿಂದ ವೃಂದಾವನ ಕಳಿಸಿ ಅವರ ಅಲ್ಲಿ ಒಂದು ಲೀಲಾ ಸ್ಥಳ ಏನಿದೆ ಕೃಷ್ಣನ, ಅದನ್ನ ಹುಡುಕ್ಲಿಕ್ಕೆ ಹೇಳ್ತಾರೆ. ಸೊ ನಮ್ ಇಲ್ಲಿಗೆ ಇನ್ನೂ ತುಂಬಾ ಇದೆ ಹೇಳುವಂತದ್ದು. ಇಲ್ಲಿಗೆ ಇವತ್ತಿನ ಒಂದು ಸತ್ಸಂಗವನ್ನ ಮಾಡೋಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಸಾಧ್ಯ ಆದ್ರೆ ನನ್ನ ಹತ್ರ ಉತ್ತರ ಹೇಳ್ತೇನೆ, ಇಲ್ಲಾದ್ರೆ ಪ್ರಭುಗಳು ಕೂಡ ಕೇಳ್ಬೋದು.
ಹರೇ ಕೃಷ್ಣ. ಎಲ್ಲರಿಗೂ ಅರ್ಥ ಆಯ್ತಾ? ಯಾರಾದ್ರೂ ಕಮೆಂಟ್ಸ್ ಕೂಡ ಹೇಳ್ಬಹುದು. ಇಲ್ಲ. ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ ಪ್ರಭು. ಎಲ್ಲ ಒಳ್ಳಾಗಿದೆ. ಹರೇ ಕೃಷ್ಣ. ಮಾತಾಜಿ ಯಾರು ಪ್ರಶ್ನೆ ಇದೆಯಾ? ಪ್ರಭುಜಿ ಸುಸುಕಂ ಕರ್ಮ ಎಂದರೇನು? ಸುಖಂ ಕರ್ಮ. ಸುಸುಖಂ ಕರ್ಮಂ. ಸು ಅಂದ್ರೆ ಒಳ್ಳೇದು. ಸು ಅಂದ್ರೆ ಒಳ್ಳೇದು, ಸುಖಂ ಅಂತ ಹೇಳಿದ್ರೆ ನಮ್ಗೆ ಯಾವಾಗ ಒಂದು ಇದಾಗತ್ತೆ, ಒಳ್ಳೆ ರೀತಿಯಿಂದ ಆಗತ್ತೆ, ಅದಕ್ಕೆ ಸುಸುಖಂ ಅಂತ ಹೇಳ್ತಾರೆ. ಕರ್ಮ ಅಂದ್ರೆ ಕ್ರಿಯೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ಅದು ಪ್ರಯೋಗಶೀಲ ಅರಿವು ಅಂದ್ರೆ ಏನು ಪ್ರಭುಜಿ? ಎಲ್ಲಿ ಬರುತ್ತೆ ಅದು? ಸೈದ್ಧಾಂತಿಕ, ಅದು 4ನೇ ಪೇಜ್ ಅಲ್ಲಿ 2ನೇ ಪ್ಯಾರಾಗ್ರಾಫ್ ಅಲ್ಲಿ ಹಾ ಹಾ 6ನೇ ಪ್ರಯೋಗಶೀಲ ಅರಿವು. ಲೈನ್. ಹಾ ಗೊತ್ತಾಯ್ತು. ಹಾ, ಮತ್ತು ಸೈದ್ಧಾಂತಿಕ ಜ್ಞಾನ. ಈ ಸೈದ್ಧಾಂತಿಕ ಜ್ಞಾನ ಅಂತ ಹೇಳಿದ್ರೆ ನಮಗೆ ಒಂದು ಈ ಆಧ್ಯಾತ್ಮಿಕ ಜ್ಞಾನ ಏನಿದೆ ಅದು ಸೈದ್ಧಾಂತಿಕ ಜ್ಞಾನ. ಈಗ ನಮ್ಗೆ ಜ್ಞಾನ ಅಂತ ಹೇಳಿದ್ರೆ, ಈಗ ಒಂದು ನಾವು ಕಾಲೇಜಲ್ಲಿ ಹೋಗ್ತೇವೆ, ಜ್ಞಾನ ತಗೊಳ್ತೇವೆ ನಾವು, ಅಥವಾ ಬುಕ್ ಓದ್ತೇವೆ, ಜ್ಞಾನ ಸಿಗುತ್ತೆ ನಮ್ಗೆ. ಆ ಜ್ಞಾನ ಅದು ಏನಂದ್ರೆ ಭೌತಿಕ ಜ್ಞಾನ. ಅದು ನಮ್ಗೆ ಈಗ ಭೌತಿಕ ಜ್ಞಾನದಿಂದ ನಮಗೆ ಈ ಪ್ರಗತಿಯನ್ನು ಮಾಡಲಿಕ್ಕಾಗುವುದಿಲ್ಲ ನಮ್ಗೆ. ಅದ್ರಿಂದ ನಮಗೆ ಒಂದು ಜೀವನದಲ್ಲಿ ನಿರ್ವಹಣೆಗೆ ನಮಗೆ ಬೇಕು ಜ್ಞಾನ. ಬೇಡ ಅಂತಿಲ್ಲ. ಈಗ ನಾವು ಸ್ಕೂಲಿಗೆ ಹೋಗ್ತೇವೆ, ಕಾಲೇಜ್ ಹೋಗ್ತೇವೆ ನಾವು, ಆ ಜ್ಞಾನ ಏನಿದೆ ಅದು ಈ ಐಹಿಕ ಜ್ಞಾನ. ಅದು ಈ ಸೈದ್ಧಾಂತಿಕ ಜ್ಞಾನ ಅಂತ ಹೇಳಿದ್ರೆ ನಮ್ಗೆ ಈ ನಾವು ಈ ಸ್ಪಿರಿಚುವಲ್ ನಾಲೆಜ್ ಅಂತ ಹೇಳ್ತೇವೆ ನಾವು. ಈಗ ಆಧ್ಯಾತ್ಮಿಕ ಜ್ಞಾನ, ಈಗ ನಮ್ಗೆ ಭಗವಂತ ಯಾರು, ಈಗ ನಮ್ಗೆ ಭಗವಂತ ಯಾರು ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ? ನಮ್ಗೆ ಈ ಸತ್ಸಂಗ ಅಥವಾ ಈ ಭಗವದ್ಗೀತೆ ಇದೆಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ರಿಂದ ಗೊತ್ತಾಗುತ್ತೆ ನಮ್ಗೆ ಈ ಒಂದು ಜ್ಞಾನ. ಇದು ಅದಕ್ಕೆ ಸೈದ್ಧಾಂತಿಕ ಜ್ಞಾನ ಅಂತ ಹೇಳ್ತಾರೆ. ಆಮೇಲೆ ಪ್ರಯೋಗಶೀಲ ಅಂತ ಹೇಳಿದ್ರೆ ನಾವು ಈಗ ಒಂದು ಹೇಗೆ ನಾವು ಜ್ಞಾನ ವಿಜ್ಞಾನ ಅಂತ ಹೇಳ್ತೇವಲ್ಲ, ಈಗ ನಾವು ಉದಾಹರಣೆ ಕೆಲವೊಂದೆಲ್ಲ ಕೊಟ್ಟೆ ಅಲ್ಲ ನಮ್ಗೆ. ಅಂದ್ರೆ ನಾವು ಈ ಜ್ಞಾನ ಒಂದು ಸಿಕ್ಕಿದ್ರೆ ಆಗ್ಲಿಲ್ಲ ನಮ್ಗೆ, ಅದನ್ನ ನಾವು ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ. ಈಗ ನಾವೀಗ ಜಪ ಮಾಡಿದ್ರೆ ನಮ್ಗೆ ಮನಃಶಾಂತಿ ಸಿಗುತ್ತದೆ ಅಂತ ನಾವು ಈಗ ಎಲ್ಲೋ ಓದಿರ್ಬೋದು ಅಥವಾ ಯಾರು ಹೇಳಿರ್ಬೋದು. ಆದ್ರೆ ನಮ್ಗೆ ಮನಃಶಾಂತಿ ಸಿಗುತ್ತಾ ಇಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ? ನಮ್ಗೆ ನಾವು ಜಪ ಮಾಡಿದಾಗ. ಅಂದ್ರೆ ಒಂದ್ ದಿವಸದಲ್ಲಿ ಒಂದ್ ದಿವಸ ಮಾಡ್ಕೊಂಡು ನಮ್ಗೆ ನಿನ್ನೆ ಮಾಡಿದ್ರೆ ನಮ್ಗೆ ಇವತ್ತು ನಮ್ಗೆ ಶಾಂತಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಅಂದ್ರೆ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು. ಆವಾಗ ಒಂದಿನ ಏನಾಗುತ್ತೆ, ನಮ್ಗೆ ಆ ಒಂದು ಇದು ಸಿಗುತ್ತೆ, ನಮ್ಮ ಮನಸ್ಸು ನಮ್ಗೆ ಸ್ಥಿರವಾಗಿ ಇರ್ಲಿಕ್ಕೆ ಜಪ ಮಾಡ್ಲಿಕ್ಕೆ ಆಗತ್ತೆ ನಮ್ಗೆ. ಅದು ಪ್ರಯೋಗಶೀಲ. ಪ್ರಭುಜಿ, ಆದ್ರೆ ಪ್ರಭುಪಾದರು ಎಲ್ಲಾ ಕೂಡ ಟೈಮಲ್ಲೂ ಯಾವ್ದು ಆದ್ರೆ ಪ್ರಭುಜಿ ಎಲ್ಲಾ ಟೈಮಲ್ಲೂ ಜಪ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ಪ್ರಭುಜಿ? ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಬರುತ್ತೆ ಆವಾಗ. ಯಾವಾಗ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಿದ್ರಿ ಮಾತಾಜಿ? ಅಂದ್ರೆ ಕೆಲವೊಂದ್ಸತಿ ಕೆಲವೊಬ್ರಿಗೆ ಮಾಡ್ಲಿಕ್ಕೆ ಆಗಲ್ಲ, ಅಂದ್ರೆ ಜಪ ಎಲ್ಲ. ಆವಾಗ ಕೆಲವೊಂದ್ಸರಿ ಅಂತ ಹೇಳಿದ್ರೆ ಹೇಗೆ ಅಂದ್ರೆ ಬೆಳಿಗ್ಗೆ ಮಾಡ್ಬೋದು, ಮಧ್ಯಾಹ್ನ ಮಾಡುದಿಲ್ಲ, ಸಂಜೆ ಮಾಡುದಿಲ್ಲ, ಆ ತರ ಹೇಳುದ ನೀವು? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಹೆಲ್ತ್ ಆರೋಗ್ಯ ಸರಿ ಇಲ್ದಾಗ ಮಾಡ್ಲಿಕ್ಕೆ ಆಗದೆ ಯಾವಾಗ? ಅವಾಗ ಹೇಳ್ತಿರೋದು. ಓಕೆ, ಅವಾಗ ಅಂತ ಹೇಳಿದ್ರೆ ನಾವು ಮನಸ್ಸಲ್ಲಿ ಕೂಡ ಯೋಚನೆ ಮಾಡಬಹುದಲ್ಲ ಹಾಗೆ. ಈಗ ಜಪ ಅಂತ ಹೇಳಿದ್ರೆ ನಾವು ಕೈಯಲ್ಲಿ ಇಟ್ಕೊಂಡು ಜಪ ಮಾಡ್ಲಿಕ್ಕೆ ಆಗುದಿಲ್ಲ, ಸಾಧ್ಯ ಆಗುದಿಲ್ಲ. ಆದ್ರೆ ನಾವು ಮನಸ್ಸಲ್ಲಿ ಮಾಡ್ಬೋದು ಜಪ. ಈಗ ಹರಿದಾಸ್ ಠಾಕೂರ್ ಅವರು 192 ಮಾಲೆ ಮಾಡ್ತಿದ್ರು. ಅವರು 192, 22 ಗಂಟೆ ಬೇಕಾಗುತ್ತೆ ನಮ್ಗೆ ಹಾಗೆ ಮಾಡ್ಲಿಕ್ಕೆ ಹೋದ್ರೆ. ಅಂದ್ರೆ ಒಂದಿನ ಅಲ್ಲ, ಪ್ರತಿದಿನ ಮಾಡ್ತಿದ್ರು ಅವರು. ಹರಿದಾಸ್ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಅಂತ. ಸೊ ಅವರು 192 ಹೇಗೆ ಮಾಡ್ತಿದ್ರು ಅಂದ್ರೆ 64, 64, 64, 64 ಮನಸ್ಸಲ್ಲಿ ಮಾಡ್ತಿದ್ರು ಅವರು. 64 ಜಪ ತರ ಮಾಡ್ತಿದ್ರು, 64 ಮತ್ತೆ ಗಟ್ಟಿಯಾಗಿ ಮಾಡ್ತಿದ್ರು. ಸೊ ಈ ಮನಸ್ಸಲ್ಲಿ ನಾವೀಗ ಮಾಡ್ಬೋದು ನಾವು. ಈಗ ನಾವೀಗ ಒಂದ್ ವೇಳೆ ಈಗ ನಮ್ಗೆ ಹುಷಾರಿಲ್ಲ ಅಂತ ಇದ್ರು ಕೂಡ, ನಾವು ಬೆಡ್ ಅಲ್ಲಿ ಮಲ್ಕೊಂಡಿದ್ರು ಕೂಡ ನಾವು ಮನಸ್ಸಲ್ಲಿ ಜಪ ಮಾಡ್ಬೋದು, ಅಥವಾ ಕೃಷ್ಣ ನಾಮ ಮಾಡ್ಬೋದು. ಸೊ ಒಂದ್ಸರಿ ಹೇಗಂತ ಹೇಳಿದ್ರೆ, ನಾವು ಇಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ತಾರೆ, ಅಂದ್ರೆ ಲೋಕಲ್ ಅನಸ್ತಿಯ ಕೊಟ್ಕೊಂಡು ಆಪರೇಷನ್ ಮಾಡ್ತಾ ಇದ್ರು ನನಗೆ ಹುಬ್ಳಿಯಲ್ಲಿ ಸುಮಾರು ಒಂದು 6 ವರ್ಷ ಹಿಂದೆ. ಸೊ ಇಬ್ರು ಡಾಕ್ಟರ್ ಇದ್ರು, ಅವ್ರು ಮಾತಾಡ್ತಾ ಇದ್ರು ಅವರು ಜಾಗದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ. ನನಗೆ ಕಣ್ಣು ಮುಚ್ಕೊಳ್ಳಿಕ್ಕೆ ಹೇಳಿದ್ರು, ಅಂದ್ರೆ ಯಾಕಂದ್ರೆ ಲೈಟ್ ಕೊಟ್ಟಿರ್ತಾರೆ.
ಸೊ ಅದು ಸುಮಾರು 1 ಗಂಟೆ ಸುಮಾರು ನಡೀತಾ ಇತ್ತು, 3 ಕಡೆ ಮಾಡ್ಬೇಕಿತ್ತು. ಸೊ ಅವಾಗ ನಾನು ಈ ನಾಮಸ್ಮರಣೆ ಮತ್ತೆ ಕೆಲವೊಂದು ಶ್ಲೋಕನ ಹೇಳುವಂತದ್ದು, ಬ್ರಹ್ಮ ಸಂಹಿತ ಇದೆಲ್ಲ ಮಾಡ್ತಾ ಇದ್ದೇನೆ. ಸೊ ಅವಾಗ ನಾವು ಮಾಡ್ಬೋದು ಯಾವಾಗ ಅಂದ್ರೆ, ಕೃಷ್ಣ ಕೂಡ ಹೇಳ್ತಾನೆ ಮನ್ಮನಾಭಾವ ಮದ್ಭಕ್ತು ಮಧ್ಯಾಜಿ ಮಾಂ ನಮಸ್ಕುರು ಅಂತ. ಅಂದ್ರೆ ಯಾವಾಗಲೂ ನೀವು 24 ತಾಸು ಕೂಡ ನೀನು ನನ್ನನ್ನೇ ಸ್ಮರಿಸು ಅಂತ ಭಗವಂತ ಹೇಳ್ತಾನೆ. ಓಕೆ, ನಮ್ಗೆ ಬೇರೆ ಬೇರೆ ಕೆಲಸ ಇರುತ್ತೆ, ಕಂಪನಿಯಲ್ಲಿ ಕೆಲಸ ಇರುತ್ತೆ, ಅಥವಾ ಬೇರೆ ಏನೇನು ಕೆಲಸ ಮಾಡ್ಲಿಕ್ಕೆ ಇರುತ್ತೆ. ಆದ್ರೆ ನಾವು ಏನ್ ಮಾಡ್ಬಹುದು ಅಂತ ಹೇಳಿದ್ರೆ, ನಮ್ಗೆ ಯಾವ್ಯಾವಾಗ ಸಾಧ್ಯ ಆಗತ್ತೋ ಆವಾಗ ನಾವು ಈ ಕೆಲವೊಂದು ನಾಮ ಜಪ ಅಂತ ಹೇಳಿದ್ರೆ, ಈಗ ನಾವು ಬೀಡ್ಸ್ ಇಟ್ಕೊಂಡು ಮಣಿ ಇಟ್ಕೊಂಡು ಮಾಡ್ತೇವೆ ನಾವು. ಇಲ್ಲಾದ್ರೆ ನಾವೀಗ ಒಂದು ಅಡುಗೆ ಮಾಡ್ತಿರ್ತೀರಿ ನೀವೀಗ ಮಾತಾಜಿಗಳಾದ್ರೆ, ಅವಾಗ ಯಾವ್ದಾದ್ರು ಒಂದು ಕ್ಲಾಸ್ ಹಾಕೊಂಡು ಅದನ್ನು ಕೇಳ್ತಾ ಸಹ ಮಾಡ್ಬೋದು ನಾವು. ಇಲ್ಲಾದ್ರೆ ನಾವು ಈಗ ಪ್ರಜಲ್ಪ ಮಾಡ್ತಾನು ಮಾಡ್ಬೋದು, ಹರಟೆ ಹೊಡಿತಾನು ಮಾಡ್ಬೋದು, ನಾವು ಕ್ಲಾಸ್ ಕೇಳ್ತಾನು ಮಾಡ್ಬೋದು. ಅಂದ್ರೆ ಅದು ನಮ್ಗೆ ಚಾಯ್ಸ್ ನಮ್ಗಿರುತ್ತೆ. ನಮ್ಗಂದ್ರೆ ಇದಕ್ಕೆ ಏನ್ ಹೇಳ್ತಾರೆ, ಇದು ನಮ್ಮ ಸ್ವ ಇಚ್ಛೆ ಅಂತ ಹೇಳ್ತಾರೆ, ಫ್ರೀ ವಿಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಈ ಸ್ವ ಇಚ್ಛೆ ನಮ್ಗೆ, ನಾವು ಯಾವ ತರನು ಮಾಡ್ಬೋದು. ನಾವು ಒಂದೇ ನಾವು ಕ್ಲಾಸ್ ಕೇಳ್ತಾ ಮಾಡ್ಬೋದು, ಇಲ್ಲಾದ್ರೆ ನಾವು ಮತ್ತೊಬ್ರು ಯಾರು ಇದ್ರೆ ಅವ್ರ ಹತ್ರ ಹರಟೆ ಹೊಡಿತಾನು ಮಾಡ್ಬೋದು, ಅಥವಾ ನಮ್ಮ ಮನಸ್ಸನ್ನು ಇನ್ನೆಲ್ಲೂ ಇಟ್ಟುಕೊಂಡು ಸಹ ಮಾಡ್ಬೋದು. ಅದಂದ್ರೆ ಯಾವಾಗ ಭಾವನೆ ಇರುತ್ತೆ ನಮ್ಗೆ, ಅದು ನಮಗೆ ಬಿಟ್ಟದ್ದು. ಈಗ ಜಪ ಅಂತ ಹೇಳಿದ್ರೆ ನಾವು ಒಂದೊಂದು ನಿರ್ದಿಷ್ಟ ನಾಮ ಜಪ ಏನಿದೆ, ನಾವು ಒಂದೊಂದು ನಿರ್ದಿಷ್ಟ ಸಮಯದಲ್ಲಿ ಮಾಡಿದ್ರೆ ಅದು ಒಳ್ಳೇದು. ಅಂದ್ರೆ ನಾವು ಯಾವುದೇ ಬೇರೆ ಯಾವುದೋ ಕೆಲಸವನ್ನ ಬಿಟ್ಟು ಅದೇ ಜಪಗೋಸ್ಕರನೇ ಸ್ವಲ್ಪ ಟೈಮ್ ನಾವು ಕೊಟ್ಟು ಮಾಡಿದ್ರೆ ಅದು ಉತ್ತಮ ಆಗುತ್ತೆ. ಸರಿನಾ ಮಾತಾಜಿ? ಓಕೆ ಪ್ರಭುಜಿ, ಥ್ಯಾಂಕ್ ಯು. ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರ ಮೇಲೆ? ಹರೇ ಕೃಷ್ಣ ಪ್ರಭುಜಿ. ರೋಹಿತ್ ಪ್ರಭು ಹೇಳಿದ್ರು. ಪ್ರಭುಜಿ, ಇದು 9ನೇ ಪೇಜ್ ಅಲ್ಲಿ ಒಂದು ಬರುತ್ತಲ್ಲ, ಈಗ ಚೈತನ್ಯ ಮಹಾಪ್ರಭುಗಳು ವಿವರಿಸುತ್ತಾರೆ 4 ಲಕ್ಷ ಮಾನವ ವರ್ಗಗಳಲ್ಲಿ ಅಂತ. ಈ ಮಾನವ ವರ್ಗಗಳನ್ನು 4 ಲಕ್ಷ ಅಂತ ಇದಾರೆ ಪ್ರಭುಜಿ. ಅದು ಹೇಗೆ? ಅದು ಅಂದ್ರೆ ಒಬ್ಬರೇ ಅಲ್ವಾ ಮಾನವರು ಅಂದ್ರೆ? ಇಲ್ಲ, 4 ಲಕ್ಷ ಅಂತ ಹೇಳಿದ್ರೆ 4 ಲಕ್ಷದ ಈ ಏನ್ ಹೇಳ್ತಾರೆ, ನಮ್ಗೆ ಪ್ರಜ್ಞೆ ಅಂದ್ರೆ ನಮ್ಗೆ ಪ್ರಜ್ಞೆ ಅಂತ ಹೇಳ್ತಾರಲ್ಲ, ನಮ್ಗೆ ಕಾನ್ಶಿಯಸ್ನೆಸ್ ನಮ್ಗೆ ಯಾವ್ಯಾವ ತರದೇ ಇರುತ್ತೆ. 4 ಅಂತ ಹೇಳಿದ್ರೆ ಈಗ ಖಾಲಿ ಮನುಷ್ಯರು ಮಾತ್ರ 4 ಆ ತರ ಅಲ್ಲ, ಈ ಬೇರೆ ಬೇರೆ ತರದ ಜನರು ಇರ್ತಾರೆ. ಈಗ ನಾವೀಗ ಕಲರ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರು ಕೂಡ ವೆರೈಟೀಸ್ ಆಫ್ ಪೀಪಲ್. ಈಗ ನಾವೀಗ ನೋಡ್ಲಿಕ್ಕೆ ಹೋದ್ರೆ ಫಿಲಿಪಿನ್ ಅವರು ಮತ್ತೆ ನಮ್ಗೆ ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದು. ಹಾಗೆ ಬೇರೆ ಸೌತ್ ಆಫ್ರಿಕಾ ಹೋದ್ರೆ ಅವ್ರನ್ನು ಕೂಡ ನಾವು ಇದು ಚೇಂಜ್ ಮಾಡಬಹುದು. ಅಷ್ಟೇ ಅಲ್ಲ, ನಮ್ಮ ಈ ಇದೇನಿದೆ ವೆರೈಟಿ ಅಂತ ಹೇಳ್ತಾರಲ್ಲ, ನಮ್ಮ ಪ್ರಜ್ಞೆ ಏನಿರುತ್ತೆ ಅದು ಕೂಡ ಬೇರೆ ಬೇರೆ ಇರುತ್ತೆ. ಅದು 4 ತರದ್ದು ಅಂತ ಹೇಳ್ತಾರೆ, 4 ಲಕ್ಷ. ಅಂದ್ರೆ ನಮ್ಮ ಮನೋಭಾವ ಅದೆಲ್ಲ ಡಿಪೆಂಡ್ ಆಗಿ ಅದ್ರ ಮೇಲೆ. ಸರಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ ಹೇಳಿ. ನೀವು ಫ್ಲೈನ್ ಕ್ರಾಶ್ ಆಗಿ ಒಂದ್ ಮಗು ಹೀಗಾಗಿದೆ ಹೇಳಿದ್ರಲ್ಲ, ಅದು ಮಗು ಏನು ಕರ್ಮ ಮಾಡಿರ್ಲಿಲ್ಲ, ಅದು ಪೇರೆಂಟ್ಸ್ ಮಾಡಿದ ಕರ್ಮವ ಅಥವಾ ಮಗು ಮಾಡಿದ ಕರ್ಮವ ಸಿಗುವುದಾಗೆ? ಇಲ್ಲ, ಅದು ಮಗು ಮಾಡಿದ್ದೇ ಕರ್ಮ. ಅದು ಪೇರೆಂಟ್ಸ್ ಮಾಡಿದ್ದು ಅವರಿಗೆ ಬೇರೆ ಟ್ರಾನ್ಸ್ಫರ್ ಆಗುದಿಲ್ಲ. ಈಗ ನಾವು ಮಾಡಿದ್ರೆ, ಈಗ ನಾನು ಒಂದ್ ವೇಳೆ ಈಗ ಬೆಂಕಿ ಕೈ ಹಾಕೊಂಡು ಸುಟ್ಕೊಂಡಿದ್ರೆ ಅದು ಇನ್ನೊಬ್ರಿಗೆ ನೋವಾಗತ್ತೆ. ಅದು ಬೆಂಕಿ ಯಾರಾದ್ರೂ ಒಬ್ರು ಇಟ್ಟಿರ್ಬೋದು. ಓಕೆ, ನೀವು ಬೆಂಕಿ ಇಟ್ಟಿದ್ರೆ ಅಂತ ತಿಳ್ಕೊಳ್ಳಿ, ನಾನು ಹೋಗಿ ಕೈ ಬೆರಳು ಹಾಕಿ ಸುಟ್ಕೊಂಡ್ರೆ ಅದು ನಿಮ್ ತಪ್ಪ ನನ್ ತಪ್ಪ? ಅದು ಹರೇ ಕೃಷ್ಣ. ಹೌದು, ಸರಿ. ನಮ್ ತಪ್ಪು ನಮಗೆ ಸಿಗೋದಷ್ಟೇ. ನಮ್ ತಪ್ಪು ನಾವು ಇನ್ನೊಬ್ರ ಮೇಲೆ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದನ್ನ ಹೇಳಿದ್ರೆ ನಾವು ಈ ಜನ್ಮದ, ಅದಕ್ಕೆ ಹೇಳಿದ್ದೆ ನಾನು, ಈ ಜನ್ಮದಷ್ಟೇ ನಾವು ನೋಡ್ಬಾರ್ದು, ನಾವು ಎಷ್ಟೋ ಜನ್ಮದ ಹಿಂದೆ ಮಾಡಿರ್ಬೋದು. ಅದಕ್ಕಾಗಿ ಭಗವಂತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದೇ ಕಡೆ ಎಲ್ಲ ಸೇರಿಸಿ ಅವರಿಗೆ ಇದ್ ಮಾಡ್ಬಿಡ್ತಾನೆ, ಆ ಒಂದು ಕರ್ಮಕ್ಕೆ ಇದ್ ಮಾಡ್ತಾನೆ. ಸೊ ಇದ್ರಲ್ಲಿ ಇನ್ನು ಹೇಗಂತ ಹೇಳಿದ್ರೆ, ನಾವು ಈ ಕರ್ಮದ ಫಲ ಹೇಳಿದ್ರೆ, ಈಗ ನಮ್ಮ ಮೊನ್ನೆ ಪ್ರಭು ಕೂಡ ಸ್ವಲ್ಪ ಮಟ್ಟಿಗೆ ಹೇಳಿದ್ದಾರೆ. ಅವರು ಏನಾಗುತ್ತಂದ್ರೆ, ಅವಿದ್ಯೆ ಅಂತ ಹೇಳಿದ್ರೆ ನಮ್ಗೆ ಅಜ್ಞಾನದಿಂದ ಏನ್ ಮಾಡ್ತೇವೆ, ನಮ್ಗೆ ಆಶೆ ಹುಟ್ಟುತ್ತದೆ. ಈಗ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಬೀಜ ಅಂತ ಹೇಳ್ತೇವೆ ನಾವು. ಬೀಜ ಅಂತ ಹೇಳಿದ್ರೆ, ಬೀಜ ಅಂದ್ರೆ ಗೊತ್ತಾಗತ್ತಲ್ಲ, ಹಾಗೆ ನಮ್ಗೆ ಅವಿದ್ಯೆ ಅಂದ್ರೆ ಅಜ್ಞಾನದಿಂದ ಏನಾಗುತ್ತೆ, ನಮ್ಗೆ ಆಸೆ ಹುಟ್ಟುತ್ತೆ. ಆಸೆ ಏನಂತ ಹೇಳಿದ್ರೆ ಅದು ಬೀಜದಲ್ಲಿ ಇರುತ್ತೆ.
ಸೊ ಆ ಬೀಜದಲ್ಲಿ ಇದ್ದವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಆ ಪಾಪವನ್ನು ಮಾಡ್ತೀವಿ ನಾವು. ಈಗ ಪಾಪ ಮಾಡಿದಾಗ ಅದು ಏನಾಗುತ್ತದೆ ಅಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ ನಾವು. ಪ್ರಾರಬ್ಧ ಅಂತ ಹೇಳಿದ್ರೆ ಅದು ಈ ಬೀಜ ಏನಂದ್ರೆ ಮೊಳಕೆ ಹೊಡೆಯುವುದಿಲ್ಲ, ಹಾಗೆ ಇರುತ್ತೆ ಅದು. ಸೊ ಅದು ಏನ ಅಂದ್ರೆ ಪಾಪದ ಕೊಡ ತುಂಬಿರುವುದಿಲ್ಲ ಅದು. ಸೊ ಅಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕೂಟ ಅಂತ ಹೇಳ್ತೇವೆ ನಾವು. ಕೂಟ ಅಂತ ಹೇಳಿದ್ರೆ ಈ ಅಂದ್ರೆ ಸಿಕ್ಕಿ ಬೀಳುದಿಲ್ಲ, ಅಂದ್ರೆ ಇದಾಗುದಿಲ್ಲ, ಅಂದ್ರೆ ಓಪನ್ ಆಗುದಿಲ್ಲ ಅದು. ಆ ಒಂದು ಇದ್ರಲ್ಲಿ ಇರುತ್ತೆ, ಒಲವು ಇದ್ರಲ್ಲಿ ಇರುತ್ತೆ. ಸೊ ಆಮೇಲೆ ಮತ್ತೇನಾಗುತ್ತೆ ಅಂದ್ರೆ ಮತ್ತೆ ಪುನಃ ನಮ್ಗೆ ಡಿಸೈರ್ ಆಗುತ್ತೆ, ಇಚ್ಛೆ ಆಗತ್ತೆ. ಅಲ್ಲಿಂದ ಮತ್ತೆ ಬೀಜ ಬೀಜ ಆಗತ್ತೆ. ಅಲ್ಲಿಂದ ಮತ್ತೆ ಪುನಃ ಪಾಪ ಮಾಡ್ತೇವೆ, ಪ್ರಾರಬ್ಧ ಆಗತ್ತೆ. ಪ್ರಾರಬ್ಧದಿಂದ ಕೂಟ ಆಗತ್ತೆ, ಮತ್ತೆ ಪುನಃ ಬೀಜ, ಬೀಜ, ಪಾಪ, ಅಪ್ರಾರಬ್ಧ, ಕೂಟ, ಹೀಗೆ ಚಕ್ರ ನಡೀತಾನೆ ಇರುತ್ತೆ ನಮ್ಗೆ. ಸೊ ಇದು ಯಾವಾಗ ಹೊರ ಬರುತ್ತೆ ಅಂತ ಹೇಳಿದ್ರೆ ನಮ್ಗೆ ಅಪ್ರಾರಬ್ಧದಿಂದ ಪ್ರಾರಬ್ಧ ಎಲ್ಲಿ ಬರುತ್ತೆ ಆವಾಗ ನಮ್ಗೆ ಅದು ಈ ನಮ್ಮ ಕರ್ಮ ಏನಾದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ನಾವು ಈಗ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಈಗ ಉದಾಹರಣೆಗೆ ಈಗ ನನ್ಗೆ ಈಗ ಬ್ಯಾಂಕ್ ದರೋಡೆ ಮಾಡ್ಬೇಕಂತ ಇಚ್ಛೆ ಆಯ್ತು. ಸೊ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಮನಸ್ಸಲ್ಲಿ ಇಟ್ಕೊಂಡ್ ಬಿಡ್ತೇನೆ, ನಾನು ಬ್ಯಾಂಕ್ ಅನ್ನು ದರೋಡೆ ಮಾಡ್ಬೇಕು ಅನ್ಕೊಂಡು. ಸೊ ಅದನ್ನೇ ಪ್ಲಾನಿಂಗ್ ಎಲ್ಲ ಮಾಡಿ ನಾನು ಈ ಡಿಸೈರ್ ಏನಿದೆ, ನಮ್ದು ಇಚ್ಛೆ ಏನಿದೆ ಅದು ಬೀಜ. ಸೊ ಆ ಇಚ್ಛೆಯಿಂದ ಏನಾಗುತ್ತೆ ನನ್ಗೆ, ನಾನು ಬ್ಯಾಂಕ್ ಅನ್ನ ದರೋಡೆ ಮಾಡ್ತೇನೆ. ಅವಾಗ ದರೋಡೆ ಮಾಡೋದೇನಿದೆ ಅದು ಪಾಪದ ಕರ್ಮ. ಸೊ ಆ ಪಾಪದಿಂದ ಏನಾಗುತ್ತೆ, ನನಗೆ ಸ್ವಲ್ಪ ಎಕ್ಸ್ಪರ್ಟ್ ಇದೆ, ನಾನು ಸಿಕ್ಕಿ ಬಿಡುದಿಲ್ಲ. ನಾನು ಅದು ಏನಾಗುತ್ತೆ ಅಪ್ರಾರಬ್ಧದಲ್ಲಿ ಇರುತ್ತೆ, ಅಂದ್ರೆ ಸಿಕ್ಕಿ ಬಿಡುದಿಲ್ಲ. ಸೊ ಹಾಗೆ ಸಿಕ್ಕಿ ಬಿಡ್ತಿದ್ದವಾಗ ಏನಾಗುತ್ತೆ ಅಂದ್ರೆ ಕೂಟ ಅಂದ್ರೆ ಮತ್ತೂ ಮಾಡ್ಬೇಕನ್ನುವ ಒಂದು ಭಾವನೆ ಬರುತ್ತೆ ನನಗೆ. ಒಂದ್ಸರಿ ಸಿಕ್ಕಿ ಬಿಡ್ಲಿಲ್ಲಲ್ಲ, ಎಕ್ಸ್ಪರ್ಟ್ ಆದ ಅನ್ಕೊಂಡು ಮತ್ತೆ ಇನ್ನೊಂದು ಬ್ಯಾಂಕ್ ಅನ್ನ ನಾನು ದರೋಡೆ ಮಾಡ್ತೇನೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಅದೇ ಬೀಜ ಆಗತ್ತೆ. ಆ ಬೀಜದಿಂದ ಡಿಸೈರ್ ಇಂದ ಆಮೇಲೆ ಪಾಪ ಮಾಡ್ತೇನೆ ನಾನು. ಆ ಪಾಪ ಮಾಡಿದ್ರಿಂದ ಅಪ್ರಾರಬ್ಧ, ಮತ್ತೆ ಕೂಟ, ಮತ್ತೆ ಸಿಕ್ಕೊಂಡ್ ಬಿಡುದಿಲ್ಲ, ಮತ್ತೆ ಅದನ್ನೇ ಮಾಡ್ತಾನೆ ಇರ್ತೇನೆ. ಸೊ ಹೀಗೆ ಮಾಡಿ 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 ಒಂದು 10 ಸಾರಿ 20 ಸಾರಿ ಮಾಡಿದ ನಂತರ ಏನಾಗುತ್ತೆ ಅಂದ್ರೆ ಒಂದು ಸರಿ ನಾನು ಸಿಕ್ಕೊಂಡ್ ಬಿಡ್ತೇನೆ. ಆ ಅಪ್ರಾರಬ್ಧದಿಂದ ಏನಾಗುತ್ತೆ ಪ್ರಾರಬ್ಧ. ಆ ಪ್ರಾರಬ್ಧದಿಂದ ಅಂದ್ರೆ ನಾನೀಗ ಸಿಕ್ಕಿಬಿದ್ದಾಗ ಏನ್ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ, ವಿಚಾರಣೆ ನಡೀತೆ, ಇದೆಲ್ಲ ನಡೀತೆ. ಅದು ನನ್ನ ಕರ್ಮ, ನಾ ಆವಾಗ ಕರ್ಮವನ್ನ ಅನುಭವಿಸ್ಬೇಕು. ಸೊ ಯಾವಾಗ ನಮ್ಗೆ ಈ ಒಂದು ಈ ಭಕ್ತಿ ಮಾರ್ಗದಲ್ಲಿ ಬಂದಾಗ ನಾವು ಹಿಂದಿನ ಜನ್ಮದಲ್ಲಿ ಮಾಡ್ತಾ ಇರ್ತೇವೆ. ನಾವು ಈ ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಅಪ್ರಾರಬ್ಧದಿಂದ ಕೃಷ್ಣ ಏನ್ ಮಾಡ್ತಾನೆ, ನಮ್ಗೆ ಈ ಪ್ರಾರಬ್ಧ ಕರ್ಮ ನಾವು ಏನು ಕರ್ಮ ಮಾಡಿದ್ದೇವೆ ನಾವು ಅದನ್ನ ದೊಡ್ಡ ಮಟ್ಟಿಗೆ ಇರುವಂತ ಕರ್ಮವನ್ನು ಸಣ್ಣದ್ರಲ್ಲಿ ನಮ್ಗೆ ತೀರ್ಸ್ಕೊಂಡ್ ಬಿಡ್ತಾನೆ ಈ ಜನ್ಮದಲ್ಲಿ. ಈ ಜನ್ಮದಲ್ಲಿ ತೀರ್ಸಿ ನಮ್ಗೆ ಗುರುಗಳ ಸಿಕ್ಕಿದಾಗ ಏನಾಗುತ್ತೆ ಅಂದ್ರೆ ನಮ್ದು ಪಾಪ ಎಲ್ಲ ಮುಗಿಯುತ್ತೆ. ನಮ್ಗೆ ಅವಾಗ ಕೃಷ್ಣನ ಹತ್ರ ಹೋಗ್ಲಿಕ್ಕೆ, ಗೋಲೋಕ ಹೋಗ್ಲಿಕ್ಕೆ ಒಂದು ದಾರಿ ಮಾಡ್ಕೊಡ್ತಾರೆ, ಇದು ಗುರುಗಳು ಮತ್ತು ಕೃಷ್ಣ. ಸೊ ಅದಕ್ಕಾಗಿ ಹೇಳ್ತಾರೆ ಕೃಷ್ಣನ ಅನುಗ್ರಹದಿಂದ ಗುರು ಸಿಗ್ತಾರೆ, ಗುರುವಿನ ಅನುಗ್ರಹದಿಂದ ನಮ್ಗೆ ಕೃಷ್ಣ ಸಿಗ್ತಾನೆ ಅಂತ. ಸೊ ಹೀಗಾಗಿ ನಮ್ಗೆ ಈ ಕರ್ಮ ಏನಿದೆ, ನಮ್ಗೆ ನಾವು ಮಾಡಿದ ಕರ್ಮವನ್ನು ನಾವು ಅನುಭವಿಸಲೇಬೇಕಾಗುತ್ತೆ. ಸೊ ಕರ್ಮದ ಏನಂತ ಹೇಳಿದ್ರೆ ತುಂಬಾ ಒಂದು ದೊಡ್ಡ ಒಂದು ಕಥೆನೇ ಇದೆ. ಈಗ ನಾವು ಭೀಷ್ಮ ಪಿತಾಮಹ ಯಾಕೆ ಈ ಬಾಣದ ಮೇಲೆ ಮಲ್ಕೊಂಡಿದ್ದಾರೆ, ಯಾರಿಗಾರು ಗೊತ್ತಿದೆ? ಅವರು ಹಿಂದಿನ ಜನ್ಮದಲ್ಲಿ ಏನೋ ಅದು ಇನ್ಸೆಕ್ಟ್ಸ್ ನೆಲ್ಲ ಕೊಲ್ಲಿದ್ರು ಅಂತ ಹೇಳಿದ್ರು. ಹಿಂದಿನ ಜನ್ಮದಲ್ಲ, ಅದೇ ಜನ್ಮದಲ್ಲಿ. ಅದು ಬೇರೆ ಇನ್ಸೆಕ್ಟ್ ಕೊಂದಿದ್ದಲ್ಲ ಆಕ್ಚುಲಿ. ಗೊತ್ತಿದೆಯಾ? ಗೋವಿಗೆ ಹೊಡೆದಿದ್ದವರು, ಗೋವಿಗೆ ಮುಳ್ಳಿನ ಹೊಡೆದಿದ್ದವರು, ಮುಳ್ಳಿನ ಕೋಲಿಂದ. ಗೋವಿಗೆ ಅದು ನಾನು ಕೇಳಲಿಲ್ಲ. ನಾನು ಕೇಳಿದ ಪ್ರಕಾರ ಒಮ್ಮೆ ಒಂದು ಬರ್ತಾ ಇರ್ಬೇಕಿದ್ರೆ ಭೀಷ್ಮ ಪಿತಾಮಹ ಎದುರಿಗೆ ಒಂದು ಹಾವು ಮಲ್ಕೊಂಡಿರುತ್ತೆ. ಸೊ ಹಾವು ಅದ್ರ ಮೇಲೆ ಹೋದ್ರೆ, ಚಕ್ರ ಮೇಲೆ ಹೋದ್ರೆ ಸಾಯುತ್ತೆ ಅಂದ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಳಿದು ಬಂದು ಆ ಬಾಣವನ್ನು ತಕೊಂಡು ಹಾವನ್ನು ಸೈಡಿಗೆ ಬಿಸಾಡ್ತಾರೆ. ಆ ಸೈಡಿಗೆ ಬಿಸಾಡಿದಾಗ ಅದು ಒಂದು ಮುಳ್ಳಿನ ಒಂದು ಇದಾಗಿರುತ್ತೆ, ಬಿಲಾಗಿರುತ್ತೆ. ಅದು ಆ ಮುಳ್ಳಿನಲ್ಲಿ ಸಿಕ್ಕೊಂಡು ಆ ಹಾವು ಸಾಯುತ್ತದೆ. ಸೊ ಅದಕ್ಕಾಗಿ ಈ ಹಾವಿನ ಇದು ಮುಳ್ಳಿನ ಹೇಗೆ ಚುಚ್ಕೊಂಡು ಸತ್ತಿದೆಯೋ ಅದೇ ತರ ಈ ಬಾಣದ ಮೇಲೆ ಮಲ್ಕೊಂಡು ಸೆರೆಶಯದಲ್ಲಿ ಮಲ್ತಾರ ಅನ್ಕೊಂಡು ಹೀಗೆ ಕೇಳಿದ್ದೆ ಒಂದು. ಸೊ ಈ ಗೋವಿನ ಬಗ್ಗೆ ನಾನು ಕೇಳಲಿಲ್ಲ ಸರಿಯಾಗಿ. ಇರ್ಬೋದು ಬೇರೆ ಬೇರೆ ಇದರಲ್ಲಿ. ಸೊ ಅವರು ಅಂತ ಹೇಳಿದ್ರೆ ಈ ಅಷ್ಟ ಬಸುವಾಗಿರ್ತಾರ ಅವರು ಹಿಂದಿನ ಜನ್ಮದಲ್ಲಿ ಅವರು. ಅದಕ್ಕಾಗಿ 450-60 ವರ್ಷ ಬರುತ್ತಾರ ಅವರು ಇಲ್ಲಿ. ಓಕೆ, ಹರೇ ಕೃಷ್ಣ ಇನ್ನೊಂದು ಪ್ರಭು. ಹರೇ ಕೃಷ್ಣ ಹೇಳಿ ಗೋಪಿನ. ಓಕೆ ಪ್ರಭು.
ಬಾರಿನಲ್ಲಿ ಎಲ್ಲ ಕ್ಷೇಮ ಅಲ್ಲ ಪ್ರಭು? ಹಾ ಸರಿ. ಓಕೆ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭುಜಿ ಇಲ್ಲಿ 9ನೇ ಪೇಜಲ್ಲಿ ಒಂದು ಇದೆ ನೋಡಿ ಪ್ರಭುಜಿ. ಹೇಳಿ. ಚೈತನ್ಯ ಮಹಾಪ್ರಭುಗಳು ಜೀವಿಗಳನ್ನ 2 ಮುಖ್ಯ ವರ್ಗಗಳನ್ನಾಗಿ ವಿಭಾಗಿಸಿದ್ದಾರೆ. ಚಲಿಸುವಂತಹದು, ಚಲಿಸದೇ ಇರುವವು ಅಂತ. ಮರಗಳು, ಹುಲ್ಲು, ಸಸ್ಯಗಳು, ಕಲ್ಲುಗಳು ಇತ್ಯಾದಿ ಚಲಿಸುವುದಿಲ್ಲ, ಏಕೆಂದರೆ ಸಾಕಷ್ಟು ವಿಕಾಸಗೊಂಡ ಪ್ರಜ್ಞೆ ಇವುಗಳಲ್ಲಿಲ್ಲ. ಅವಕ್ಕೆ ಪ್ರಜ್ಞೆ ಇದೆ ಅಂತ ಹೇಳಿದ್ದಾರೆ ಅವರು. ಕಲ್ಲಿಗೆ ಎಲ್ಲಿ ಪ್ರಜ್ಞೆ ಇರುತ್ತೆ ಪ್ರಭುಜಿ? ಅದು ಯಾವ ಕಲ್ಲಿಗೆ ಅರ್ಥದಲ್ಲಿ ಪ್ರಜ್ಞೆ ಇದೆ ಮತ್ತೆ? ಇಲ್ಲ, ಕಲ್ಲಿಗೆ ಪ್ರಜ್ಞೆ ಇದೆ. ನೀವು ಕಲ್ಲು ಕೂಡ ಬೆಳೆಯುತ್ತೆ. ಈಗ ನೀವು ಮೂರ್ತಿಯನ್ನು ಕೆತ್ತಾರಲ್ಲ ಕಲ್ಲಲ್ಲಿ, ಅದು ಈ ಸೌಂಡ್ ಬರುತ್ತೆ. ಅದು ಕಲ್ಲಿಗೆ ಹೊಡೆದಾಗ ಎಲ್ಲ ಕಲ್ಲನ್ನ ಆ ಮೂರ್ತಿ ಮಾಡುವುದಿಲ್ಲ. ಈಗ ಲಾಸ್ಟ್ ಟೈಮ್ ಈ ರಾಮನ ಮೂರ್ತಿಯನ್ನು ಮಾಡಿದ್ರು, ರಾಮರಲ್ಲನ ಮೂರ್ತಿಯನ್ನು ಮಾಡ್ಬೇಕಿದ್ರೆ ಅವರು ಯೋಗಿರಾಜ್ ಅವರು ಅದನ್ನ ಒಂದ್ ಕಡೆ ಹೇಳಿದ್ದಾರೆ. ಅಂದ್ರೆ ನಾವು ಆ ಕಲ್ಲನ್ನ ಚಾಯ್ಸ್ ಮಾಡ್ಬೇಕಿದ್ರೆ ಅದು ಕಲ್ಲಿಗೆ ಹೊಡೆದಾಗ ಸಪ್ತ ಸರ ಕೂಡ ಬರುತ್ತೆ ಅಂತ. ಸೊ ಹಾಗಾಗಿ ಕಲ್ಲಿಗೆ ಜೀವ ಇದೆ. ಈಗ ಒಂದು ಉದಾಹರಣೆಗೆ ನೋಡ್ಬೋದು, ರಾಮಾಯಣದಲ್ಲಿ ಅಹಲ್ಯ ಕಲ್ಲಿನ ರೂಪದಲ್ಲಿ ಇರ್ತಾಳೆ, ಶಾಪಚಿಕ್ಕಿ. ರಾಮಚಂದ್ರ ಪಾದ ಸ್ಪರ್ಶ ಮಾಡಿದಾಗ ಅಹಲ್ಯ ಆಗ್ತಾಳೆ. ಕೇಳಿದ್ರೆ ಅದನ್ನ? ಹಾಗಾದ್ರೆ ಈಗ ಎಲ್ಲಾ ಕಲ್ಲುಗಳಿಗೆಲ್ಲ ಪ್ರಜ್ಞೆ ಇದೆ. ಹೌದೌದು, ಆ ಕಲ್ಲುಗಳಿಗೆ ಪ್ರಜ್ಞೆ ಇದೆ. ನೀವು ಇಲ್ಲಿ ನೇತ್ರಾಣಿ ಅಂತ ಒಂದು ಕೇಳಿದ್ರಲ್ಲ, ಮುರುಡೇಶ್ವರದಿಂದ ಹೊರಗಡೆ ಇದೆ, ಸಮುದ್ರದಲ್ಲಿ ನೇತ್ರಾಣಿ ಅಂತ ಗುಡ್ಡ ಇದೆ, ಕೇಳಿದಿರಾ ಮತ್ತೆ? ಕೇಳಿಲ್ವಾ ನೀವು? ಒಂದ್ಸರಿ ಹೋಗಿ, ಒಳ್ಳೆ ಒಂದ್ಸರಿ ಗೌರಹರಿ ಪ್ರಭುಗೆ ಹೇಳೋಣ, ಅಲ್ಲಿ ಪಿಕ್ನಿಕ್ ಇಡೋಣ. ಅಲ್ಲಿ ಕಲ್ಲು ಸಿಗುತ್ತಲ್ಲ, ಅಲ್ಲಿ ಕಲ್ಲನ್ನ ನೀವು ಅಲ್ಲಿಂದ ಕಲ್ಲು ಇಲ್ಲಿ ತಂದ್ರೆ ಅದು ಓರೆ ಆಗುತ್ತೆ ಇಲ್ಲಿ ಬಂದಾಗ. ಅಲ್ಲಿ ಒಂದು ತೂತು ಕೂಡ ಇದೆ, ಸಮುದ್ರದ ಲೆವೆಲ್ಗೆ ಒಂದು ತೂತು ಕೂಡ ಇದೆ. ಅದು ರಾಮ ಬಾಣ ಬಿಟ್ಟಿದಂತ ಕೂಡ ಹೇಳ್ತಾರೆ. ಅದನ್ನು ಆಚೆ ಈಚೆ ಇದ್ ಮಾಡ್ತಾರೆ. ಕಲ್ಲಿಗೂ ಜೀವ ಇದೆ ಮತ್ತೆ. ಅದಕ್ಕೆ ಏನಂತ ಹೇಳಿದ್ರೆ, ಪ್ರಜ್ಞೆ ಅನ್ನೋದು ಕಡಿಮೆ ಇರ್ತದೆ. ನಮ್ಗೀಗ ಒಂದು ಸೂಜಿಯಿಂದ ಚುಚ್ಚಿದ್ರೆ ತುಂಬಾ ರಕ್ತ ಬರುತ್ತೆ, ಗಾಯ ಆಗುತ್ತೆ, ನಮ್ಗೆ ಅಷ್ಟು ಬೇಗ ನೋವಾಗುತ್ತೆ. ಆದ್ರೆ ಸಸ್ಯಗಳಿಗೆ ಅಥವಾ ಮರಕ್ಕೆ, ಕಲ್ಲಿಗಾದ್ರೆ ತುಂಬಾ ಗಟ್ಟಿ ಇರುತ್ತೆ ಅದು. ಅದಕ್ಕೆ ಪ್ರಜ್ಞೆ ತುಂಬಾ ಕಡಿಮೆ ಇರುತ್ತೆ ಸಸ್ಯಗಳಿಗೆ. ಕಲ್ಲಿಗಂತೂ ತುಂಬಾ ಕಡಿಮೆನೆ ಅಂತ ಹೇಳ್ಬೋದು. ಪ್ರಭುಜಿ ಅದ್ರಲ್ಲೂ ಸಹಿತ ಆತ್ಮ ಇದೆನಾ? ನಮ್ಮ ತರಾನೇ ಇರುವುದಿಲ್ಲ ಅದು, ಆ ಪ್ರಜ್ಞೆ ಇರುತ್ತೆ ಅದು. ನಮ್ಮ ಹಾಗೆ ಈಗ ಹೃದಯ, ಕಿಡ್ನಿ ಆ ತರ ಇರುವುದಿಲ್ಲ. ಇವನ್ ಸಸ್ಯಗಳು ಕೂಡ ಆ ತರ ಇರುವುದಿಲ್ಲ. ಆದ್ರೆ ಪ್ರಜ್ಞೆ ಇರುತ್ತೆ ಅದಕ್ಕೆ. ಆತ್ಮ ಇರ್ಬೋದು, ಆತ್ಮ ಇಲ್ಲದೆ ಅದಕ್ಕೆ ಪ್ರಜ್ಞೆ ಇರಲಿಕ್ಕೆ ಇರುವುದಿಲ್ಲ. ಅದೇ ಅದಕ್ಕೆ ಪ್ರಭುಜಿ ಅದು ಖರ ಎಂಬ ರಾಕ್ಷಸ ಅಲ್ಲ ಪ್ರಭುಜಿ? ಯಾವುದು? ಖರ. ಹಾ, ಅದು ಕಲ್ಲಾಗಿರುತ್ತೆ. ಖರದೂಷಣರು, ಅದು ರಾಕ್ಷಸರು. ಹೌದು, ಅವ್ರು ರಾಕ್ಷಸ ಆಗುತ್ತೆ. ಇವನ್ ಶಂಖ ಕೂಡ ಬೆಳೀತದಲ್ವಾ ಅದು ಪ್ರಭುಗಳೇ? ಶಂಕರ ಹುಳ ಅಲ್ಲ ಅದು? ಅಲ್ಲ, ಹುಳ ಇದು ಶಂಖ ಕೂಡ ಬೆಳೀತದೆ. ಅದು ಕೂಡ ಅದು ಚಿಪ್ಪು, ಅದು ಸರಿ. ಹಂಗೆ ಮತ್ತೆ ಯಾರಿಗಾರು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಮುಗಿಸೋಣ. ರೋಹಿತ್ ಪ್ರಭು, ಏನಾದ್ರು ಅನೌನ್ಸ್ಮೆಂಟ್ ಇದೆಯಾ? ಇಲ್ಲ ಪ್ರಭು, ಇಲ್ಲ ಅಲ್ಲ? ಹರೇ ಕೃಷ್ಣ. ಥ್ಯಾಂಕ್ ಯು, ಧನ್ಯವಾದ ಪ್ರಭು. ಎಲ್ಲರೂ ಧನ್ಯವಾದ. ಧನ್ಯವಾದ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ.
ಆರಾಮಿದ್ರಲ್ಲ ಪ್ರಭುಜಿ? ಹಾ ಆರಾಮಿದ್ದೆ. ಫೋನ್ ಮಾಡ್ಬೇಕಂತಿದ್ದೆ ನಿಮ್ಗೆ, ನಾಳೆ ಮಾಡ್ತೀನಿ ಸಮಯ ಅಡ್ಡಿಲ್ಲ ಅಡ್ಡಿಲ್ಲ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ನೀವ್ ಬರ್ತೀರಂತ ಕೇಳಿದ್ದೇನೆ ಮತ್ತೆ ಪ್ರಭುಜಿ. ಬರೋ ತಿಂಗಳಲ್ಲಿ ಮೋಸ್ಟ್ಲಿ ಬರ್ಬೋದು. ಹಾ ಅಡ್ಡಿಲ್ಲ ಪ್ರಭುಜಿ, ಬರ್ರಿ ಭೇಟಿ ಆಗ. ರೋಹಿತ್ ಪ್ರಭು ಕ್ಲೋಸ್ ಮಾಡ್ತೀರಾ? ಆಯ್ತು. ಹಾ ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ.